ಯಂ ಶೈವಾಃ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧಾ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯಥ ಜೈನಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಸೋಯಂ ವೋ ವಿದಧಾತು ವಾಂಛಿತಫಲಂ ತ್ರೈಲೋಕ್ಯನಾಥೋ ಹರಿಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗೌಡಪಾದಂ ಮಹಾಪ್ರಾಜ್ಞಂ ಶಂಕರಂ ಚ ಜಗದ್ಗುರುಂ ಸುರೇಶ್ವರಂ ಚ ತಚ್ಚಿಷ್ಯಂ ಸಚ್ಚಿದಾನಂದಮಾಶ್ರಯೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತತ್ವ ಜಿಜ್ಞಾಸು ಸಾಧಕರು, ಮುಮುಕ್ಷು ಸಾಧಕರು, ಸದ್ಗುರು ಭಕ್ತರು, ಭಗವದ್ಭಕ್ತರು ಆಗಿರುವ ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವಂಥ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಸಪ್ತಮಿ ತಿಥಿ. ಇಂದು ವಾರ ಶುಕ್ರವಾರ 2025ನೇ ಇಸವಿ ಮಾರ್ಚ್ ಮಾಹೆಯಲ್ಲಿ ಇಂದು 21ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ರಚಿಸಿರುವ ಸುಗಮ ವ್ಯಾಖ್ಯಾನದ ಪ್ರವಚನ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡುತ್ತಿದ್ದೇನೆ.
ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. 46ನೇ ಪುಟವನ್ನ ನೋಡಿ. ತದೇವಂ ಮತಭೇದೇ ಸ್ಥಿತೇ ಸಮಾರೋಪಿತಸ್ಯ ಮಿಥ್ಯಾತ್ವೇತೋ ನಾಸ್ತಿ ವಿಪ್ರತಿಪತ್ತಿಃ ಇತಿ ಏತಯೋಃ ಉಭಯೋರಪಿ ತೃತೀಯ ಪಕ್ಷ ಏವ ಪ್ರವೇಶಃ ಅನುಮತಃ. ಒಟ್ಟಿನಲ್ಲಿ ಮೂರೂ ವಾದಿಗಳ ಅಭಿಪ್ರಾಯವೇನಪ್ಪಾ ಅಂತಂದ್ರೆ, ಸಮಾರೋಪಿತವಾಗಿರುವಂತಹ ವಸ್ತು ಮಿಥ್ಯ. ಈ ವಿಷಯದಲ್ಲಿ ಮೂರು ವಾದಿಗಳಿಗೆ ವಿಪ್ರತಿಪತ್ತಿ ಇಲ್ಲವಾದ್ದರಿಂದ ಮೊದಲನೇ ಎರಡನೆಯ ವಾದವನ್ನ ಮೂರನೆಯ ವಾದದಲ್ಲಿ ನಾವು ಸೇರಿಸಿಕೊಂಡಿರಬಹುದು. ಉಭಯೇಪಿ ಯತ್ರ ಯದಧ್ಯಾಸಃ ತಸ್ಯೈವ ವಿಪರೀತ ಧರ್ಮತ್ವ ಕಲ್ಪನಾಂ ಅಧ್ಯಾಸಮಾಚಕ್ಷ್ಯತೆ. ಎರಡೂ ಪಕ್ಷಗಳಲ್ಲಿ ಇಬ್ಬರೂ ವಾದಿಗಳು ಯಾವುದರ ಅಧ್ಯಾಸವಾಗಿದೆಯೋ ಅದರ ವಿಪರೀತ ಧರ್ಮತ್ವ ಕಲ್ಪನೆಯನ್ನೇ ಅಧ್ಯಾಸ ಎಂದು ಹೇಳುತ್ತಾರೆ. ಇಷ್ಟಾಗಿತ್ತು. ಯತ್ರ ಶುಕ್ತ್ಯಾದೌ ಯದಧ್ಯಾಸಃ ಯಸ್ಯ ರಜತಾದೇಃ ಅಧ್ಯಾಸಃ ತಸ್ಯೈವ ಆಧಾರಭೂತ ಶುಕ್ತ್ಯಾದೇಃ ವಿಪರೀತ ಧರ್ಮತ್ವ ಕಲ್ಪನಾಂ ಸ್ವಾತ್ಮನಃ ವಿಪರೀತಃ ಯಃ ಧರ್ಮಃ ರಜತಾದಿ ಸ್ವಭಾವಃ ತದ್ವತ್ವೇನ ಕಲ್ಪನಾಂ ಮಿಥ್ಯಾಭೂತಸ್ಯೈವ ಗೃಹೀತುಂ ಅಧ್ಯಾಸಮಾಚಕ್ಷ್ಯತೆ. ಉದಾಹರಣೆ, ಯಾವುದರಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಯಾವುದರ ಬೆಳ್ಳಿಯ ಅಧ್ಯಾಸವಾಗಿದೆಯೋ ಅದು ಅಧ್ಯಾಸ, ತಪ್ಪು ತಿಳುವಳಿಕೆ ಹೇಳ್ತಾರೆ. ಇಷ್ಟಾಯ್ತು. 10 ದಶಮ ಖಂಡ. ಇದಂ ಅಧ್ಯಾಸ ಲಕ್ಷಣಂ ಸರ್ವತಂತ್ರ ವಿರುದ್ಧಂ. ಒಟ್ಟಿನಲ್ಲಿ ಇದಂ ಅಧ್ಯಾಸ ಲಕ್ಷಣಂ, ಅಧ್ಯಾಸ ಎಂದರೆ ಏನು, ಅದರ ಲಕ್ಷಣವೇನು ಎನ್ನುವಂತಹ ವಿಷಯದಲ್ಲಿ, ಅಧ್ಯಾಸದ ಲಕ್ಷಣದ ವಿಷಯದಲ್ಲಿ ಸರ್ವತಂತ್ರ ವಿರುದ್ಧಂ, ಸರ್ವ ಸಿದ್ಧಾಂತ ಸಮಾನಂ. ಎಷ್ಟೇ ಜನಗಳು ಅಧ್ಯಾಸ ಸ್ವರೂಪವನ್ನ ಏನೇ ವರ್ಣನೆ ಮಾಡಿದರೂ ಅಧ್ಯಾಸದ ಲಕ್ಷಣದ ವಿಷಯದಲ್ಲಿ ಎಲ್ಲ ಸಿದ್ಧಾಂತಗಳಲ್ಲಿಯೂ ಅವಿರೋಧ. ಯಾವ ವಿರೋಧವೇ, ಸಾಂಖ್ಯರಾಗಿರಲಿ, ನಾಸ್ತಿಕರಾಗಿರಲಿ, ಅಥವಾ ಚಾರ್ವಾಕರಾಗಿರಲಿ, ಬೌದ್ಧರಾಗಿರಲಿ, ವೇದಾಂತಿಗಳಾಗಿ, ಅಧ್ಯಾಸ ಅಂದ್ರೇನು, ಅದು ಅಲ್ಲದನ್ನ ಅದು ಎಂದು ತಪ್ಪಾಗಿ ತಿಳಿಯುವುದು. ಈ ವಿಷಯದಲ್ಲಿ ಸರ್ವತಂತ್ರ ವಿರುದ್ಧ, ಎಲ್ಲ ದರ್ಶನಗಳಲ್ಲಿಯೂ ಯಾವ ವಿರೋಧವೂ ಇಲ್ಲ. ಶುರುಮಾಡ. ನಾನು ಸಂತು ವಾದಿನಾಂ ವಿಪ್ರತಿಪತ್ತಯಃ ಪ್ರಕೃತಿ ಕಿಮಾಯಾತಂ. ಬಹಳ ಮುಖ್ಯವಾಗಿ ಪೂಜ್ಯರಾದ ಸದ್ಗುರುಗಳು ಎಷ್ಟು ಚೆನ್ನಾಗಿ ಶಾಂಕರ ಭಾಷೆಯ ಅರ್ಥವನ್ನ ತಿಳಿಸ್ತಾ ಇದ್ದಾರೆ. ನಾನು ಸಂತು ವಾದಿನಾಂ ವಿಪ್ರತಿಪತ್ತಯ. ವಾದಿಗಳಲ್ಲಿ ಷಷ್ಠಿ ಬಹುವಚನ, ವಾದಿಗಳ ವಿಪ್ರತಿಪತ್ತಿ ಅಂತಿದೆ. ಒಬ್ಬೊಬ್ಬ ವಾದಿಯು ಅಧ್ಯಾಸದ ವಿಷಯದಲ್ಲಿ ಒಂದೊಂದು ತರ ಹೇಳ್ತಾ ಇದ್ದಾರೆ. ಇದರಿಂದ ಪ್ರಕೃತಿ ಕಿಮಾಯಾತಂ, ಈ ಪ್ರಕೃತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಹೇಳುತ್ತಿರುವಂತ ಅಧ್ಯಾಸದ ವಿಷಯದಲ್ಲಿ ಕಿಂ ಆಗತಂ, ಏನಾಯ್ತು, ಏನ್ ಬಂತು, ನಮಗೇನು ಪ್ರಯೋಜನ. ನಾವು ವೇದಾಂತಿಗಳಿಗೆ ಬೇಕಾದದ್ದು ಆತ್ಮಾನಾತ್ಮರ ಪರಸ್ಪರಾಧ್ಯಾಸ. ಈ ವಿಷಯಕ್ಕೆ ಕಾಮ ವಾದಿ ವಿಪ್ರತಿಪತ್ತಿಗಳ ವಿಚಾರದಿಂದ ಏನು ಪ್ರಯೋಜನ. ಸರ್ವಥಾಪಿ ತೋ ಅನ್ಯಸ್ಯ ಅನ್ಯ ಧರ್ಮಾವಭಾಸತಾಂ ನ ವ್ಯಭಿಚರತಿ. ಶಾಂಕರ ಭಾಷ್ಯ. ಸರ್ವಥಾಪಿತು ಹೇಗೆ ಹೇಳಿದರು, ಒಟ್ಟಿನಲ್ಲಿ ಅಧ್ಯಾಸಸ್ಯ
ಅಧ್ಯಾಸ ಅಂದ್ರೇನು? ಅನ್ಯಸ್ಯ ಅನ್ಯ ಧರ್ಮಾವಭಾಸತ. ಬೇರೊಂದು ವಸ್ತುವಿನ ಧರ್ಮಾವಭಾಸತ, ಧರ್ಮದ ತೋರುವಿಕೆ ಇರುವುದು ಚಪಾತಿ, ಅದನ್ನು ನೀವು ಹೋಳಿಗೆ ಅಂತ ತಿಳ್ಕೊಂಬಿಟ್ಟ. ಇರುವುದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪುಸ್ತಕ, ಅದನ್ನು ನೋಡಿಬಿಟ್ಟು ಒಂದು ವ್ರತ ಚೂಡಾಮಣಿ ಅಂತ ತಿಳ್ಕೊಂಬಿಟ್ಟ. ಸರ್ವಥಾಪಿತು ಒಟ್ಟಿನಲ್ಲಿ ಅನ್ಯಸ್ಯ ಅನ್ಯ ಧರ್ಮಾವಭಾಸತ, ಬೇರೊಂದು ವಸ್ತುವಿಗೆ ಬೇರೊಂದು ಧರ್ಮದ ತೋರುವಿಕೆ ಎನ್ನುವಂತಹದ್ದು ನವ್ಯಭಿಚರತಿ, ಬದಲಾವಣೆಯಾಗ್ತಾ ಇಲ್ಲ. ಇದು ಶಾಂಕರ ಭಾಷ್ಯ. ಅದರ ಮೇಲೆ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬೆಳಕಂಚೆತ್ತಾ ಇದ್ದಾರೆ. ಯದ್ಯಪಿ ವಾದಿನಃ ಸಮಾರೋಪಿತ ಪ್ರತಿಭಾಸೆ ನಿಮಿತ್ತಂ ಅನ್ಯಥಾ ವ್ಯಾಚಕ್ಷ್ಯತೆ ಕಾಮ, ಯದ್ಯಪಿ ಚ ಅಧಿಷ್ಠಾನಾರೋಪ್ಯ ಸ್ವರೂಪ ವಿಶೇಷೆ ತೇ ವಿಪ್ರತಿಪದ್ಯಂತೆ ತಥಾಪಿ ಅನ್ಯಸ್ಯ ಅಧ್ಯಾರೋಪಾಸ್ಪದಸ್ಯ ಅನ್ಯ ಧರ್ಮಾವಭಾಸತಾಂ ಅರ್ಥಾಂತರತ್ವೇನ ಪ್ರತಿಭಾಸತಾಂ ಅತಸ್ಮಿನ್ ತತ್ಪ್ರತ್ಯಯ ರೂಪತಾಂ ಕ್ವಚಿದಪಿ ವಾದೇ ನ ವ್ಯಭಿಚರತಿ ಅಧ್ಯಾಸ. ಇದನ್ನು ಓದ್ತಾ ಇದ್ರೆ ಮಲ್ಲಿನಾಥ ಅಂತೊಬ್ಬ ಮಹಾಪಂಡಿತೋತ್ತಮ, ಅವನು ಪಂಚಮಹಾಕಾವ್ಯಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಮಲ್ಲಿನಾಥನ ವ್ಯಾಖ್ಯಾನ ನಂಬರ್ 1 ರಘುವಂಶ, ಕುಮಾರ ಸಂಭವ, ಆಮೇಲೆ ದಶಕುಮಾರ ಚರಿತ, ಹೀಗೆ 5 ಮಹಾಕಾವ್ಯಗಳು ಬರೆದಿದ್ದಾನೆ. ಅದನ್ನ ನೋಡಿದಂತಹ ಪಂಡಿತೋತ್ತಮರು ಅಬ್ಬಾ ಎಷ್ಟು ಚೆನ್ನಾಗಿ ವಿವರಿಸಿದ್ದಾನೆ ಅಂತಾರೆ. ಕಾಳಿದಾಸನ ವಾಕ್ಯಗಳಿಗೂ ಪದಗಳಿಗೂ ರಹಸ್ಯಾರ್ಥವನ್ನ ತಿಳಿಸುವುದರಲ್ಲಿ ಮಲ್ಲಿನಾಥ ನಂಬರ್ 1 ಅಂತಾನೆ. ಸರಿ ಇರಬಹುದು, ಆದರೆ ನನ್ನ ಅಭಿಪ್ರಾಯದಲ್ಲಿ ಆ ಮಲ್ಲಿನಾಥನನ್ನು ಮೀರಿಸಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅಧ್ಯಾಸ ಭಾಷ್ಯಕ್ಕೆ ಒಂದೊಂದು ಪದವನ್ನ ತೆಗೆದುಕೊಂಡು ಒಂದೊಂದು ವಾಕ್ಯಕ್ಕೂ ಕೂಡ ಸಮನ್ವಯವನ್ನ ಮಾಡುತ್ತಾ ಅಧ್ಯಾಸ ಭಾಷ್ಯದ ತಾತ್ಪರ್ಯವನ್ನು ತಿಳಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸನ್ಯಾಸಿಗಳಿಗೆ ನಿಜವಾಗಿ ಮನನೀಯವಾದ ಗ್ರಂಥ. ಯಾರು ನಿಜವಾದ ಮುಮುಕ್ಷ ಸನ್ಯಾಸಿಗಳು, ಅವ್ರು ಯಾವ ಯೋಚನೆ ಇಲ್ಲ. ಅಂಗಡಿಗೆ ಹೋಗ್ಬೇಕು, ತರಕಾರಿ ತರಬೇಕು, ಅಕ್ಕಿ ತರಬೇಕು, ಕುಕ್ಕರ್ ಇಡ್ಬೇಕು, ಗ್ಯಾಸ್ ಖಾಲಿ ಆಯ್ತು, ಫೋನ್ ಮಾಡ್ಬೇಕು, ಪಾತ್ರೆ ತೊಳಿಬೇಕು, ಏನಿಲ್ಲ. ಭವತಿ ಭಿಕ್ಷಾಂದೇಹಿ. ಆ ಸಮಯವನ್ನ, ಅಡಿಗೆ ಮಾಡುವ ಸಮಯವನ್ನ ಅಥವಾ ಬಿಸಿನೆಸ್ ಮಾಡುವಂತಹ ಸಮಯವನ್ನ ಆ ಸನ್ಯಾಸಿಗಳು ಹೇಗೆ ವಿನಿಯೋಗ ಮಾಡಬೇಕು ಅಂದ್ರೆ ಇಂಥ ಗ್ರಂಥವನ್ನು ಓದಬೇಕು. ಬಹಳ ಚೆನ್ನಾಗಿದೆ, ತುಂಬಾ ಆನಂದವಾಗಿದೆ. ಗೊತ್ತೆ ನೋಡಿ, ಈಗ ಯದ್ಯಪಿ ಹೀಗಿದ್ದರೂ ಕೂಡ ತಥಾಪಿ ಒಂದು ವಾದಿನ್ ಶಬ್ದ ವಕ್ತುಂ ಶೀಲಂ ಯೇಷಾಂತೆ ವದಿತುಂ ಶೀಲಂ ಯೇಷಾಂತೆ ವಾದಿಗಳು ಅಂದ್ರೆ ಸೈದ್ಧಾಂತಿಕರು, ಸಿದ್ಧಾಂತವನ್ನ ಮಂಡನೆ ಮಾಡುವಂತಹ ಮಹಾತ್ಮರು. ಸಮಾರೋಪಿತ ಪ್ರತಿಭಾಸೆ ಯಾವುದು ಆರೋಪಿತವಾಗಿದೆಯೋ ಅದು ಹೇಗೆ ತೋರ್ತಾ ಇದೆ? ಹಗ್ಗದಲ್ಲಿ ಹಾವು ಆರೋಪಿತವಾಗಿದೆ, ಸರ್ಪ ಆರೋಪಿತ ತಸ್ಯ ಪ್ರತಿ ತೋರ್ತಾ ಇದೆ. ಹೇಗೆ ತೋರ್ತಾ ಇದೆ? ಇದು ಸಮಾರೋಪಿತ ಪ್ರತಿಭಾಸದ ವಿಷಯದಲ್ಲಿ ನಿಮಿತ್ತವನ್ನ ಅನ್ಯಥಾ ವ್ಯಾಚಕ್ಷ್ಯತೆ. ಹಗ್ಗವು ಹಾವಾಗಿ ತೋರುವುದಕ್ಕೆ ಏನು ಕಾರಣ ಎನ್ನುವ ವಿಷಯದಲ್ಲಿ ವಾದಿಗಳು ಬೇರೆ ಬೇರೆ ತರ ಅನ್ಯಥಾ ಭಿನ್ನವಾಗಿ
ಯದ್ಯಪಿ ವ್ಯಾಚಕ್ಷತೆ ಹೇಳುತ್ತಾರಾದರೂ ಯದ್ಯಪಿ ಚ ಮತ್ತು ಅಧಿಷ್ಠಾನ ಆರೋಪ್ಯ ಸ್ವರೂಪ ವಿಶೇಷ. ಒಂದು ಅಧಿಷ್ಠಾನ, ಮತ್ತೊಂದು ಆರೋಪ್ಯ. ಅಧಿಷ್ಠಾನ ಎಂದರೆ ಆಶ್ರಯವಾದದ್ದು, ಆರೋಪ್ಯ ಎಂದರೆ ಅದರ ಮೇಲೆ ಆರೋಪಣೆ ಮಾಡಲ್ಪಟ್ಟಿರುವಂತಹ ವಸ್ತು. ಈಗ ಆತ್ಮನು ಅಧಿಷ್ಠಾನ, ದೇಹಾದಿಗಳು ಆರೋಪ್ಯ, ಹಗ್ಗವು ಅಧಿಷ್ಠಾನ, ಹಾವ ಆರೋಪ್ಯ. ಇದರ ಸ್ವರೂಪದ ವಿಷಯದಲ್ಲಿ ಹಗ್ಗ ಮತ್ತು ಹಾವು ಅದರ ಸ್ವರೂಪವೇನು ಎನ್ನುವ ವಿಷಯದಲ್ಲಿಯೂ ಕೂಡ ತೇ ವಾದಿನಃ ಅವಾದಿಗಳು ಯದ್ಯಪಿ ವಿಪ್ರತಿಪದ್ಯಂತೆ ಸ್ವಲ್ಪ ವಿರುದ್ಧವಾಗಿ ಹೇಳುತ್ತಾರಾದರೂ ಯದ್ಯಪಿ ತಥಾಪಿ ಆದರೂ ಕೂಡ ಅನ್ಯಸ್ಯ ಅಧ್ಯಾರೋಪಾಸ್ಪದಸ್ಯ. ನೋಡಿ, ಭಾಷ್ಯದಲ್ಲಿ ಸರ್ವಥಾಪಿತು ಅನ್ಯಸ್ಯ ಅನ್ಯ ಧರ್ಮಾವಭಾಸತ ನ ವ್ಯಭಿಚರತಿ. ಇಲ್ಲಿ 2 ಪದ ಇದೆ. ಅನ್ಯಸ್ಯ ಅನ್ಯ ಧರ್ಮ ಏನ್ ಬರೀತಾರೆ ಆನಂದವಾಗಿ. ಅನ್ಯಸ್ಯ ಎನ್ನುವ ಮಾತಿಗೆ ಅಧ್ಯಾರೋಪಾಸ್ಪದಸ್ಯ, ಅಧ್ಯಾರೋಪಕ್ಕೆ ಆಸ್ಪದವಾಗಿರುವಂತಹ ವಸ್ತುವನ್ನ ಅನ್ಯ ಧರ್ಮಾವಭಾಸತ, ಅದು ಬೇರೆ ವಸ್ತುವಿನ ಧರ್ಮವನ್ನ ಉಳ್ಳದ್ದಂತೆ ಕಾಣುತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಅರ್ಥಾಂತರತ್ವೇನ ಇರುವುದು ಒಂದು, ಅದು ಮತ್ತೊಂದು ಅರ್ಥಾಂತರ, ಮತ್ತೊಂದು ಅನ್ಯ ಅರ್ಥ. ಆ ಅರ್ಥಾಂತರ ವಸ್ತು ಇದರಲ್ಲಿ ತೋರುತ್ತಿದೆ ಎನ್ನುವಂತಹ ವಿಷಯದಲ್ಲಿ ಪ್ರತಿಭಾಸತ ತೋರುವಿಕೆಯನ್ನು ಕುರಿತು ಅತಸ್ಮಿನ್ ತತ್ಪ್ರತ್ಯಯ ರೂಪತ ಅದಲ್ಲದರಲ್ಲಿ ಅದು ಎನ್ನುವಂತಹ ತಿಳುವಳಿಕೆಯ ರೂಪವಾಗಿರುವುದನ್ನ ಕ್ವಚಿದಪಿ ವಾದಿ ಯಾವ ವಾದದಲ್ಲಿಯೂ ಯಾರೂ ಕೂಡ ನವ್ಯಭಿಚರಿಸುತ್ತದೆ. ಅವರ ವಾದದಲ್ಲಿ ಅಧ್ಯಾಸವು ಈ ಲಕ್ಷಣವನ್ನ ಮೀರಿರುವುದಿಲ್ಲ. 100 ಜನಗಳು ಅಧ್ಯಾಸದ ವಿಚಾರವನ್ನು ಹೇಳುವಾಗ ಹೇಗೆ ಅಧ್ಯಾಸವಾಯಿತು, ಅಧ್ಯಾರೋಪಿತ ಸ್ವರೂಪವೇನು ಮತ್ತು ಅಧ್ಯಾರೋಪ್ಯದ ಸ್ವರೂಪವೇನು, ಎಷ್ಟೊತ್ತಿರುತ್ತೆ ಇತ್ಯಾದಿ ವಿಷಯದಲ್ಲಿ ಭಿನ್ನವಾಗಿ ಹೇಳ್ತಾ ಇದ್ದಾರೆ. ಆದರೆ ಆ ವಸ್ತುವಿನಲ್ಲಿ ಅದು ಅಲ್ಲದ್ದರ ವಸ್ತುವಿನ ಆಭಾಸ ತೋರ್ತಾ ಇದೆ, ಇದು ಅಧ್ಯಾಸ ಎನ್ನುವ ವಿಷಯದಲ್ಲಿ ಎಲ್ಲರೂ ಸಮಾನರಾಗಿದ್ದಾರೆ. ಈ ವಿಷಯದಲ್ಲಿ ಅಧ್ಯಾಸವು ನವ್ಯಭಿಚರತಿ. ಅಧ್ಯಾಸ ಎಂದರೆ ಏನು ಎನ್ನುವ ವಿಷಯದಲ್ಲಿ ಯಾರಿಗೂ ಪರಸ್ಪರ ವಿಪ್ರತಿಪತ್ತಿ ಇಲ್ಲ. ಇದನ್ನೇ ಶಂಕರಾಚಾರ್ಯರವರು ಸರ್ವಥಾಪಿತು ಒಟ್ಟಿನಲ್ಲಿ ಅನ್ಯಸ್ಯ ಅನ್ಯ ಧರ್ಮಾವಭಾಸತ ನವ್ಯಭಿಚರತಿ. ಅಧ್ಯಾಸ ಅಂದ್ರೇನು, ಒಂದು ವಸ್ತುವಿನಲ್ಲಿ ಬೇರೊಂದು ವಸ್ತುವಿನ ತೋರುವಿಕೆ ಎನ್ನುವುದನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ವಾದಿನಾಂ ವಿವಿಧ ಮತ ವಿವರಣೆ ತದ್ವಿವಾದ ವಿವರಣೆ ವಾ ನ ಆದರ ಕೃತ. ನಾನು ನಾರದ ಅಂತ ಓದ್ಬಿಟ್ಟೆ. ಕಂಡ್ಬಿಟ್ಟು ನೋಡು, ನಾರದ ಅಲ್ಲ ನಾದರಹ ಅಂದ್ರು. ನಮ್ಗೆ ನಾದರಹ ಶಬ್ದ ಕೇಳೇ ಇಲ್ಲ. ನಮ್ಗೆಲ್ಲ ಗೊತ್ತಿರೋ ಶಬ್ದ ಹೇಳೋದು ನಾರದ. ಮಗು, ಅಧ್ಯಾಸ ಭಾಷ್ಯದಲ್ಲಿ ಶಂಕರರು ನಾರದರನ್ನು ತಂದಿಲ್ಲ, ಇದು ಗುರುಗಳ ವಾಕ್ಯ. ಇದು ನಾರದ ಅಲ್ಲ ನಾದರಹ. ಸ್ವಾರಸ್ಯ. ನ ಪ್ಲಸ್ ಆದರಹ ನಾದರಹ. ಆದರವಿಲ್ಲ, ಆಸಕ್ತಿ ಇಲ್ಲ, ನಮಗಿದ್ರಲ್ಲಿ ಪ್ರೀತಿ ಇಲ್ಲ. ಯಾವುದು? ವಾದಿನ ವಿವಿಧ ಮತ ವಿವರಣೆ, ಬೇರೆ ಬೇರೆ ವಾದಿಗಳ ವಿಧವಿಧವಾಗಿರುವಂತಹ ಮತಗಳನ್ನ ವಿವರಿಸುವುದರಲ್ಲಾಗಲಿ ತದ್ವಿವಾದ ವಿವರಣೆವ ಆ ವಾದದಲ್ಲಿ ಏನೇನು ಹೇಳಿದ್ದಾರೆ ಎನ್ನುವುದನ್ನ ವಿವರಿಸುವ ವಿಷಯದಲ್ಲಾಗಲಿ ನ ಆದರ ಕೃತ. ಶಂಕರರಿಗೆ ಆದರವಿಲ್ಲ, ಬೇಕಾಗಿಲ್ಲ. ಬೇಕಾದದ್ದು ಆತ್ಮಾನಾತ್ಮರ ಅಧ್ಯಾಸವಾಗಿದೆ. ಆತ್ಮಾನಾತ್ಮರ ಅಧ್ಯಾಸ ಎನ್ನುವಂತಹದ್ದು ಅನಾದಿಯಾಗಿದೆ. ಆತ್ಮಾನಾತ್ಮರ
ಅಧ್ಯಾಸಕ್ಕೆ ಕಾರಣ ಆತ್ಮಾನಾತ್ಮನ ಸ್ವರೂಪದ ಅವಿವೇಕ. ಈ ಅಧ್ಯಾಸದಿಂದ ತುಂಬಾ ಅನರ್ಥವಾಗ್ತಾ ಇದೆ. ಅಧ್ಯಾಸ ಕಳ್ಕೊಂಡು ಇದರಲ್ಲಿ ನಮ್ಗೆ ಆಧಾರವೇ ಹೊರತು ಅವರೇನ್ ಹೇಳ್ತಾರೆ ಇವರೇನ್ ಹೇಳ್ತಾರೆ ಅದರ ವಿವರವೇನು ಎನ್ನುವ ವಿಷಯದಲ್ಲಿ ನಮಗೆ ಆಧಾರವೂ ಇಲ್ಲ. ಆಧಾರ ಆಸಕ್ತಿಯು ನಕೃತ ಶಂಕರರಿಂದ ಮಾಡಲ್ಪಡುತ್ತಿಲ್ಲ. ಶಂಕರರಿಗೆ ಈ ವಾದ ವಿವಾದಗಳನ್ನ ಮಾಡಿ ಅದರ ವಿವರಣೆಯನ್ನು ಹೇಳುವುದರಲ್ಲಿ ತಾತ್ಪರ್ಯವಿಲ್ಲ. ಯಾಕೆ? ಫಲ್ಗು ಪ್ರಯೋಜನತ್ವಾತಿ ಅಲ್ಪ ಪ್ರಯೋಜನತ್ವಾತಿ. ಅಲ್ಪ ಎನ್ನುವ ಮಾತಿಗೆ ಮತ್ತೊಂದು ಶಬ್ದ ಫಲ್ಗು. ನೋಡಿ, ಒಂದು ಅಲ್ಪ, ಮತ್ತೊಂದು ಫಲ್ಗು. ಅಲ್ಪ ಎನ್ನುವ ಶಬ್ದವನ್ನ ಎಲ್ಲ ಪಂಡಿತರು ಬಳಸ್ತಾರೆ. ಅಲ್ಪ ಫಲತ್ವಾತ್, ಅಲ್ಪ ಪ್ರಯೋಜನತ್ವಾತ್. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಲ್ಪ ಶಬ್ದವನ್ನ ಕೈಬಿಟ್ಟು ಫಲ್ಗು ಪ್ರಯೋಜನ ಶಬ್ದ ಹಾಕಿದ್ದಾರೆ. ಯಾಕೆ ಅಂದ್ರೆ ಫಲಂ ಅನ್ನುವ ಶಬ್ದಕ್ಕೆ ಭಗವದ್ಗೀತಾ ಭಾಷ್ಯದಲ್ಲಿ ಫಲ್ಗುತಯ ಲಯಂ ಗಚ್ಚತೀತಿ ಫಲಂ, ಕರ್ಮ ಫಲಂ, ಉಪಾಸನಾ ಫಲಂ, ಧ್ಯಾನ ಫಲಂ, ಸಮಾಧಿ ಫಲಂ, ಭಕ್ತಿ ಫಲಂ. ಈ ಫಲಂ ಅಂತ ಹೇಳ್ತೀವಲ್ಲ, ಫಲ ಅಂದ್ರೇನು? ಫ ಲ. ಫ ಅಂದ್ರೆ ಫಲ್ಗುತಯ, ಅತ್ಯಂತ ಪರಿಚ್ಛಿನ್ನವಾದ್ದರಿಂದ, ಅತ್ಯಂತ ಸಣ್ಣದಾದ್ದರಿಂದ, ದೇಶಕಾಲ ಪರಿಚ್ಛಿನ್ನವಾಗಿರುವುದರಿಂದ ಲಜಂ ಗಚ್ಚತಿ ನಾಶವಾಗುತ್ತೆ. ನೀವು ಬ್ರಹ್ಮಲೋಕಕ್ಕೆ ಹೋಗಿ, ಅದು ಫಲ. ಬ್ರಹ್ಮಲೋಕವು ಫಲ ಅಂತಂದ್ರೇನು? ನಾಶವಾಗುತ್ತೆ. ಮೋಕ್ಷವು ಫಲವಲ್ಲ. ಮೋಕ್ಷ ಎನ್ನುವಂತಹದ್ದು ಪರಬ್ರಹ್ಮದ ಸ್ವರೂಪವೇ ಹೊರತು ಫಲವೇ ಅಲ್ಲ ಅಂತ ಬರೆದಿದ್ದಾರೆ. ಪೂಜ್ಯ ಸದ್ಗುರುಗಳವರು ಆ ಶಾಂಕರ ಭಾಷ್ಯದ ವಾಕ್ಯವನ್ನ ಮನಸ್ಸಿನಲ್ಲಿಟ್ಕೊಂಡು ಫಲ್ಗು ಪ್ರಯೋಜನತ್ವಾತ್, ಫಲ್ಗು, ಫಲ್ಗುನಿ, ಫಲ್ಗೂನಿ, ಇದು ಉಕಾರ ಅಂತಹ ನಪುಂಸಕಲಿಂಗ ಫಲ್ಗು ಶಬ್ದ. ಮಧು, ಮಧುನಿ, ಮಧುನಿ ಎನ್ನುವುದು ಫಲ್ಗು ಅಲ್ಪಂ ಪ್ರಯೋಜನ. ಆ ವಾದವನ್ನ ವಿವರವಾಗಿ ತಿಳಿಸುವುದರಿಂದ ಮುಮುಕ್ಷುಗಳಿಗೂ ಏನೂ ಪ್ರಯೋಜನ, ನಮಗೂ ಬೇಕಾಗಿದೆ. ಯಾವ ವಿಚಾರವು ಫಲ್ಗು ಪ್ರಯೋಜನವಾಗಿದೆಯೋ ಆ ವಿಚಾರವನ್ನ ಮಾಡಬೇಕಾಗಿಲ್ಲ. ಒಂದು ಉದಾಹರಣೆ, ಒಂದು 50 ಜನ ಸನ್ಯಾಸಿಗಳು ಮಹಾತ್ಮರು ಒಂದು ಕಡೆ ಸೇರಿದ್ದಾರೆ. ಅವರೆಲ್ಲ ಸನ್ಯಾಸಿಗಳು. ಅವರಿಗೆ ಗಂಡ, ಹೆಂಡತಿ, ಮಕ್ಕಳು, ಮನೆ, ಮಠ, ಸಂಪಾದನೆ, ಇನ್ಕಮ್ ಟ್ಯಾಕ್ಸ್ ಯಾವುದು ಬೇಕಾಗಿದೆ. ಯಾಕೆ? ಸನ್ಯಾಸಿಗಳು. 50 ಜನ ಸನ್ಯಾಸಿಗಳು ಕೂತ್ಕೊಂಡು ಈ ವರ್ಷದ ಬಜೆಟ್ ನಲ್ಲಿ ಎಷ್ಟು ಇನ್ಕಮ್ ಟ್ಯಾಕ್ಸ್ಗೆ ಟ್ಯಾಕ್ಸ್ ಹಾಕಿದ್ದಾರೆ ನೋಡಿ ವಿಚಾರ ಮಾಡೋಣ ಬೇಕಾಗಿದೆ. ವೇಸ್ಟ್, ಅದು ಮಾಡಬಾರ್ದು. 50 ಜನ ಸನ್ಯಾಸಿಗಳು ಪ್ರಯಾಗರಾಜನಲ್ಲಿ ಕುಂಭಮೇಳಕ್ಕೆ ಹೋದಾಗ ಏನ್ ಮಾಡ್ಬೇಕು? ಅವರು ಇಡೀ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ, ಅದನ್ನ ಬಿಟ್ಬಿಟ್ಟು ವ್ರತ ಚೂಡಾಮಣಿ ಪುಸ್ತಕ ಇಟ್ಕೊಂಡು ಅಥವಾ ಈ ಪಂಚಾಂಗ ಇಟ್ಕೊಂಡು ವಿಚಾರ ಮಾಡುವುದರಿಂದ ಫಲ್ಗು ಪ್ರಯೋಜನ ಹೆಚ್ಚು ಪ್ರಯೋಜನವಾಗುವುದಿಲ್ಲ. ವೇದಾಂತಿಗಳಿಗೆ ವೇದಾಂತ ಇತರವಾದಿಗಳ ಅಭಿಪ್ರಾಯವನ್ನ ವಿಚಾರ ಮಾಡುವುದರಿಂದ ಕಮ್ಮಿ ಫಲ, ಅಂದ್ರೆ ಫಲವೇನೂ ಇಲ್ಲ. ಸಂತು ತೇಷಾಂ ಅವಾಂತರ ವಿವಾದ ಪರಶತಂ. ಹೇಗಿದೆ ವಾಕ್ಯ ನೋಡಿ, ನನಗೆ ಬ್ರಹ್ಮಾನಂದ. ಇದು ಶಾಂಕರ ಭಾಷ್ಯದ ಗಾಂಭೀರ್ಯ, ಪಾತಂಜಲ ಮಹಾಭಾಷ್ಯದ ಗಾಂಭೀರ್ಯ, ದಿಟ್ಟು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ವಾಕ್ಯ ರಚನೆಯ ಗಾಂಭೀರ್ಯ. ಸಂತು ತೇಷಾಂ ಅವಾಂತರ ವಿವಾದ ಪರಶತಂ. ಪರಶತಂ ಅಂದ್ರೆ 100ಕ್ಕಿಂತ ಹೆಚ್ಚಾಗಿ, 100 ರೀತಿಯಲ್ಲಿ ಆ ವಾದಿಗಳ ಅವಾಂತರ ವಿವಾದಗಳು ಬೇಕಾದಷ್ಟಿರ್ಬೋದು. ಮೀಮಾಂಸೆಗಳೇ ಬಂತರ, ಅವರಲ್ಲಿ 2 ಮೀಮಾಂಸಕರು, ವೀರ ಮೀಮಾಂಸಕರು, ಸಾಮಾನ್ಯ ಮೀಮಾಂಸಕರು.
ಸಾಂಖ್ಯರಲ್ಲಿ 4 ತರಹ ಅಂತೇಳಿ ವಾದಿ ವಿವಾದಿಗಳಲ್ಲಿ ಅವಾಂತರ ಭೇದಗಳು 100 ಇರ್ಬೋದು. ಸಂತು ಇರದೆ ಇದು ಅಸ್ತು ಸ್ತಾತ್ ಸಂತು ಲೋಟ್ಲಕಾರ. ವಾದಿ ವಿವಾದಿಗಳಲ್ಲಿ ಅಧ್ಯಾಸದ ಬಗ್ಗೆ 100 ತರಹದ ಅವಾಂತರ ವಾದಗಳಿರ್ಬೋದು. ಅತಸ್ಮಿನ್ ತತ್ಕಲ್ಪನ ಅಧ್ಯಾಸ ಇತ್ಯತ್ರತು ನಕೋಪಿ ವಾದಿ ವಿಪ್ರತಿಪದ್ಯತೆ. ಗುರುಗಳ ವಾಕ್ಯವನ್ನ ಓದುವನೆಯಲ್ಲ, ಅರ್ಥವಾಗ್ಬಿಟ್ಟು ಇನ್ನೇನು ಬೇಡ. ನೋಡಿ, 100 ತರಹದಲ್ಲಿ ಅವಾಂತರ ಭೇದಗಳಿರ್ಬೋದು. ಆದರೆ ತಸ್ಮಿನ್ ಅದರಲ್ಲಿ, ಅತಸ್ಮಿನ್ ಅದು ಅಲ್ಲದರಲ್ಲಿ, ತತ್ಕಲ್ಪನಂ ಅದು ಎಂದು ಕಲ್ಪನಂ ತಿಳಿಯುವುದು ಅಧ್ಯಾಸ. ಹಾವಲ್ಲದರಲ್ಲಿ ಹಗ್ಗದಲ್ಲಿ ಹಾವೆಂದು ತಿಳಿಯುವುದು. ದೇಹಾದಿಗಳು ಅಲ್ಲದ ಆತ್ಮನಲ್ಲಿ, ಆತ್ಮನ ದೇಹವಲ್ಲ, ಆತ್ಮನು ಮನಸ್ಸಲ್ಲ, ಆತ್ಮನು ಬುದ್ಧಿಯಲ್ಲ, ಇಂದ್ರಿಯವಲ್ಲ ಅಂತ ಅನಿಂದ್ರಿಯೇ ಆತ್ಮನೇ, ಅಶರೀರೇ ಆತ್ಮನೇ, ಅಮನಸಿ ಆತ್ಮನೇ. ಮನಃಕಲ್ಪನಂ, ದೇಹಕಲ್ಪನಂ, ಬುದ್ಧಿ ಕಲ್ಪನಂಚ ಅಧ್ಯಾಸ. ಈಗ 15 ಮಾಡ್ಕೊಂಬಿಡಿ. ಅತಸ್ಮಿನ್ ಅದು ಅಲ್ಲದರಲ್ಲಿ, ತತ್ಕಲ್ಪನಂ ಅದು ಎಂದು ತಿಳಿಯುವುದೇ ಅಧ್ಯಾಸ ಎಂಬ ಈ ವಿಷಯದಲ್ಲಿ ಇತ್ಯತ್ರ ಈ ವಿಷಯದಲ್ಲಾದರೂ ನಕೋಪಿ ವಾದಿ ಪ್ರತಿಬದ್ಧತೆ, ಯಾವ ವಾದಿಯೂ ಕೂಡ ವಿರುದ್ಧವಾಗಿ ಹೇಳುವುದಿಲ್ಲ. ಎಷ್ಟು ವಾದಿಗಳಿದ್ದರು, ಪಾಶ್ಚಾತ್ಯವಾದಿಗಳು, ಪೌರ್ವಾತ್ಯವಾದಿಗಳು, ಸಂಸ್ಕೃತ ಪಂಡಿತರು, ಇಂಗ್ಲಿಷ್ ವಿದ್ವಾಂಸರು, ವಿಮರ್ಶಕರು, ಸೈನ್ಸ್, ಯಾರೇ ಆದ್ರೂ 100 ತರಹದ ಅವಾಂತರ ಭೇದವಿದೆ. ಆದರೆ ಒಟ್ಟಿನಲ್ಲಿ ಅತಸ್ಮಿನ್ ತದ್ಬುದ್ಧಿ ಅದು ಅಲ್ಲದರಲ್ಲಿ ಅದು ಎನ್ನುವಂತಹ ಕಲ್ಪನೆಗೆ ಅಧ್ಯಾಸ ಎನ್ನುವ ವಿಷಯದಲ್ಲಿ ಯಾವ ವಾದಿಗಳಲ್ಲಿಯೂ ನ ವಿಪ್ರತಿಪದ್ಯತೆ, ವಿರೋಧವಿಲ್ಲ. ಅತಃ ಆದ್ದರಿಂದ ಸರ್ವತಂತ್ರ ವಿರುದ್ಧ ಅಯಂ ಅಸ್ಮತ್ ಸಿದ್ಧಾಂತ ಇತ್ಯಭಿಪ್ರಾಯ. ದಿಸ್ ಈಸ್ ದಿ ಹಾರ್ಟ್ ಆಫ್ ಶಂಕರ. ಸರ್ವಥಾಪಿತು ಅನ್ಯಸ್ಯ ಅನ್ಯ ಧರ್ಮಾವಭಾಸತಾಂ ನ ವ್ಯಭಿಚರತಿ ಅಂತ ಶಂಕರ ಭಾಷ್ಯವಾಕ್ಯ. ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಅತಃ ಆದ್ದರಿಂದ ಅಸ್ಮತ್ ಸಿದ್ಧಾಂತ, ವೇದಾಂತ ಸಿದ್ಧಾಂತ, ಶಾಂಕರ ಸಿದ್ಧಾಂತ ಸರ್ವತಂತ್ರ ಅವಿರುದ್ಧ, ಸರ್ವ ಎಲ್ಲ ತಂತ್ರ ಸಿದ್ಧಾಂತಗಳಿಗೂ ಅವಿರುದ್ಧವಾಗಿದೆ. ನಾವು ಹೇಳುವಂತಹ ಅಧ್ಯಾಸದ ಲಕ್ಷಣ ಎಲ್ಲ ವಾದಿಗಳಿಗೂ ಸಮ್ಮತವಾಗಿದೆ. ಅವಾಂತರ ಭೇದವಿರಬಹುದು, ಒಳಗಿನ ಭೇದ ಬೇಡ. ಅಧ್ಯಾಸ ಅಂದೇನು? ಅತಸ್ಮಿನ್ ತದ್ಬುದ್ಧಿ ಅಮ್ಮ, ಅದು ಅಲ್ಲದರಲ್ಲಿ ಅದು ಎನ್ನುವಂತಹ ಬುದ್ಧಿ. ಸಾವಿರಾರು ಉದಾಹರಣೆ ಕೊಡು, ಸಾವಿರಾರು. ಒಬ್ಬ ಹುಡುಗ ಬರ್ತಾ ಇದ್ದಾನೆ, ಅವನು ನೋಡ್ಬಿಟ್ಟೆ ಕಳ್ಳ ಅನ್ಕೊಂಬಿಟ್ಟೆ. ಅವ ಕಳ್ಳ ಬರ್ತಾ ಇದ್ದಾನೆ, ಅವನು ನೋಡಿದೆ ನನ್ನ ಮಗ ಅನ್ಕೊಂಬಿಟ್ಟೆ. ಅವ ಸನ್ಯಾಸಿ ಮನೆಗೆ ಬಂದಿದ್ದಾರೆ, ಆ ಸನ್ಯಾಸಿಯನ್ನ ನಾನು ಕಳ್ಳ ಅನ್ಕೊಂಬಿಟ್ಟೆ. ಏನ್ ಬೇಕಾಗಬಹುದು. ಒಟ್ಟಿನಲ್ಲಿ ಅದು ಅಲ್ಲದರಲ್ಲಿ ಅದು ಎನ್ನುವಂತಹ ಕಲ್ಪನೆ ಉಂಟಲ್ಲ, ಇದು ಅಧ್ಯಾಸ. ಇದು ಸರ್ವತಂತ್ರ ವಿರುದ್ಧ, ಎಲ್ಲಾ ತಂತ್ರಗಳಿಗೂ ಎಲ್ಲಾ ದರ್ಶನಗಳಿಗೂ ಕೂಡ ಇದು ಅವಿರುದ್ಧವಾಗಿರುವಂತಹ ಸಿದ್ಧಾಂತ. ಇದೇ ಅಸ್ಮತ್ ಸಿದ್ಧಾಂತ, ನಮ್ಮ ಸಿದ್ಧಾಂತ. ಅಸ್ಮತ್ ಅಂದ್ರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯಾಣ ಶಾಂಕರ ಸಿದ್ಧಾಂತ ಅಯಂ ಅಂತ ತಿಳ್ಕೊಳ್ಬೇಕು. ನಹಿ ಲೌಹಿತ್ಯ ಸಂಕ್ರಾಂತಿಂ ಬ್ರುವಾಣ ವಾದಿ ವಾಸ್ತವಿಕಮೇವ ಸ್ಫಟಿಕ ಲೌಹಿತ್ಯಯೋ ಧರ್ಮ ಧರ್ಮಿ ಭಾವಂ ಮನ್ಯತೆ. ಬಹಳ ಚೆನ್ನಾಗಿ ಒಂದು ಉದಾಹರಣೆ. ಯಾವ ದರ್ಶನಕಾರರು ಕೂಡ ಅಧ್ಯಾಸದ ವಿಷಯದಲ್ಲಿ ಒಂದನ್ನ ಮತ್ತೊಂದೆಂದು ತಪ್ಪಾಗಿ ತಿಳಿದುಕೊಳ್ಳುವುದು ಎನ್ನುವ ವಿಷಯದಲ್ಲಿ ಯಾರು ಭಿನ್ನಾಭಿಪ್ರಾಯವನ್ನು ಹೇಳ್ತಾ ಇಲ್ಲ. ಏಕೆಂದರೆ ಸ್ಫಟಿಕೆ ಅಥವಾ ದರ್ಪಣೆ,
ಸ್ಫಟಿಕದಲ್ಲಿ ಅಥವಾ ಕನ್ನಡಿಯಲ್ಲಿ ಲೌಹಿತ್ಯ ಸಂಕ್ರಾಂತಿ, ದಾಸವಾಳದ ಹೂವಿನ ಕೆಂಪು ಬಣ್ಣ ಕಾಣಿಸ್ತಾ ಇದೆ, ಅದರ ಸಂಕ್ರಾಂತಿ. ಕನ್ನಡಿ ಕೆಂಪಾಗಿದೆ, ಈ ಒಂದು ಸ್ಫಟಿಕ ಮಣಿ ಕೆಂಪಾಗಿದೆ ಅಂತೇನೆ. ಈ ಕೆಂಪು ಎನ್ನುವಂತಹದ್ದು ದಾಸವಾಳದ ಹೂವಿನಿಂದ ಅದರಲ್ಲಿ ಸಂಕ್ರಾಂತವಾಗಿದೆ, ತೋರಲ್ಪಡ್ತಾ ಇದೆ ಅಂತ ಬ್ರುವಾಣ ವಾದಿ, ಒಬ್ಬ ವಾದಿ ಹೇಳ್ತಾ ಇದ್ದಾನೆ. ಕನ್ನಡಿ ಶುದ್ಧವಾಗಿದೆ, ಶುದ್ಧವಾಗಿರುವಂತಹ ಕನ್ನಡಿಯಲ್ಲಿ ಇಲ್ಲದೆ ಇರುವಂತಹ ಹೂವಿನ ಕೆಂಪು ಬಣ್ಣ ತೋರ್ತಾ ಇದೆ ಅಂತ ಹೇಳ್ತಾನೆ. ಹೀಗೆ ಹೇಳುತ್ತಿರುವಂತಹ ವಾದಿಯು ವಾಸ್ತವಿಕಮೇವ ಸ್ಫಟಿಕ ಲೌಹಿತ್ಯಯೋ ಧರ್ಮ ಧರ್ಮಿ ಭಾವಂ ನಹಿ ಮನ್ಯತೆ. ಅಂಥವನೂ ಕೂಡ ವಾಸ್ತವಿಕಮೇವ ನಿಜವಾಗಿಯೂ ಆ ಸ್ಫಟಿಕ ಮಣಿಯಲ್ಲಿ ಕೆಂಪು ಎನ್ನುವಂತಹದ್ದು ಬಂದಿದೆ, ನಿಜವಾಗಿಯೂ ಇದೆ. ಸ್ಫಟಿಕ ಎನ್ನುವಂತಹದ್ದು ಧರ್ಮಿ, ಲೌಹಿತ್ಯ ಎನ್ನುವಂತಹದ್ದು ಧರ್ಮ ಎಂದು ಯಾರು ಹೇಳಲಿಲ್ಲ, ಯಾವ ದಡ್ಡನು ಹೇಳುವುದಿಲ್ಲ. ಬೇಕಾದ ಕ್ರಮ ಇರಬಹುದು, ಆದರೆ ಕನ್ನಡಿಯಲ್ಲಿ ತೋರುತ್ತಿರುವಂತ ಕೆಂಪು ಬಣ್ಣ ಕನ್ನಡಿಯ ಧರ್ಮಾಂತರಾಗಲಿ, ನಿಜವಾಗಿಯೂ ಕನ್ನಡಿ ಕೆಂಪಾಗಿದೆ ಅಂತಲಾಗಲಿ ಯಾವ ವಾದಿಯೂ ಹೇಳುವುದಿಲ್ಲ. ನಾಪಿ ಹೇಗೆ ವಾಕ್ಯ ಮತ್ತು ಶುಕ್ತೌ ರಜತ ಪ್ರತಿಭಾಸಂ ಸ್ವೀಕುರ್ವಾಣ ವಾದಿ. ಶುಕ್ತವು ಕಪ್ಪೆ ಚಿಪ್ಪಿನಲ್ಲಿ ರಜತ ಪ್ರತಿಭಾಸ, ಬೆಳ್ಳಿಯಂತೆ ತೋರ್ತಾ ಇದೆ ಅಂತ ಹೇಳ್ತಾನೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯು ತೋರುತ್ತದೆ ಅಂತ ಹೇಳುತ್ತಿರುವಂತಹ ವಾದಿಯು ವಾಸ್ತವಿಕಮೇವ ಶುಕ್ತೆ ರಜತ ರೂಪತಾಂ ನಹಿ ಮನ್ಯತೆ. ನಿಜವಾಗಿಯೂ ಕೂಡ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ರೂಪ ಬಂದಿದೆ ಎಂದು ಅವನು ಒಪ್ಕೊಳ್ತಾ ಇದ್ದ. ಯಾಕೆ ಅದನ್ನು ಯಾರು ದಡ್ಡೇನಲ್ಲ, ಯಾಕೆ ತೋರ್ತಾ ಇದೆ ಆ ವಿಷಯ ಬೇರೆ. ಯಾವುದೇ ವಾದಿ ನಿಜವಾಗಿ ಹಗ್ಗದಲ್ಲಿ ಹಾವಿದೆ ಅಂತಲಾಗಲಿ, ಕನ್ನಡಿಯಲ್ಲಿ ಕೆಂಪು ಬಣ್ಣವಿದೆ ಅಂತಲಾಗಲಿ, ಕಪ್ಪೆ ಚಿಪ್ಪಿನಲ್ಲಿ ನಿಜವಾಗಿ ಬೆಳ್ಳಿ ಇದೆ ಅಂತಲಾಗಲಿ, ವಾಸ್ತವಿಕವಾಗಿ ನಿಜವಾಗಿರುವುದನ್ನು ಯಾರು ಒಪ್ತಾ ಇಲ್ಲ. ಮುಂದೆ ಬಹಳ ಸ್ವಾರಸ್ಯಕರ ಬರೀತಾನೆ. ಇಷ್ಟು ವಿಚಾರವಾಯ್ತು. ಮುಂದಿನದು ಒಳ್ಳೆ ವಿಮರ್ಶೆ, ನನಗೆ ಪರಮಾಶ್ಚರ್ಯವಾಗುತ್ತೆ. ಶಂಕರರನ್ನ ಮೀರಿಸಿ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಶಾಂಕರ ಅಧ್ಯಾಸ ಭಾಷ್ಯವನ್ನ ವಿವರಿಸ್ತಾ ಇದ್ದಾರೆ. ನನಗೆ ಇಲ್ಲಿ ಓದ್ತಾ ಇದ್ರೆ ಒಂದು ಡೌಟ್ ಬರುತ್ತೆ, ಸಂಶಯ. ಶಂಕರಾಚಾರ್ಯರಿಗೂ ಕೂಡ ಶಂಕರಾಚಾರ್ಯರ ಅಧ್ಯಾಸ ಭಾಷ್ಯಕ್ಕೆ ಇಷ್ಟು ಆಳವಾದ ಅರ್ಥ, ವಿವರವಾದಂತಹ ತಿಳುವಳಿಕೆ ಗೊತ್ತಿತ್ತೋ ಇಲ್ವೋ ಅನ್ಸುತ್ತೆ. ಒಂದ್ ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಬಹಳ ಹಿಂದೆ ಮೇಖ್ರಿ ಸರ್ಕಲ್ ಹತ್ರ ಇರುವಂತ ರಮಣಾಶ್ರಮ ಇದೆ, ಅಲ್ಲಿ ಉಪನ್ಯಾಸಕ್ಕೆ ಹೋಗ್ತಾ ಇದ್ದೆ. ಸುಮಾರು ಒಂದು 18 ವರ್ಷ ಹೋದೆ. ಯಾವುದೋ ಒಂದು ಗುರುವಾರ ಶುಕ್ರವಾರ ಹೋಗ್ತಾ ಇದ್ದೆ. ಅವರೇ ಕಾರ್ ಕಳಿಸ್ಕೊಡ್ತಾ ಇದ್ರು, ಹೋಗ್ತಾ ಇದ್ರು. ಕೆಲವು ಸಲ ಏನ್ ಸ್ವಲ್ಪ ಅವರು ದೊಡ್ಡ ದೊಡ್ಡ ಗಾಡಿ ಕಳಿಸ್ಕೊಡ್ತಾ ಇದ್ರು. ಅದು 10-15 ಜನ ಹೋಗ್ತಾ ಇದ್ವಿ. ಅಲ್ಲಿ ಒಬ್ರು ಒಳ್ಳೆ ವೇದಾಂತಿಗಳು ಬಂದಿದ್ರು ಅವರು. ಅವತ್ತು ನಾನು ರಮಣ ಮಹರ್ಷಿಗಳ ಸದ್ದರ್ಶನದಲ್ಲಿ ಒಂದು ಶ್ಲೋಕವನ್ನ ತೆಗೆದುಕೊಂಡು ಶಾಂಕರ ಅನ್ವಯ ಮಾಡಿ 1 ವಾರ ಉಪನ್ಯಾಸ ಮಾಡಿದೆ. ಅಂದ್ರೆ 1 ತಿಂಗಳು, ವಾರಕ್ಕೆ 1 ದಿವಸದಂತೆ 2 ತಿಂಗಳು ಮಾಡ್ತೀನಿ ಕಾಣಿಸುತ್ತೆ. ಅವರು 2 ತಿಂಗಳು ಬಂದು 8 ಉಪನ್ಯಾಸವನ್ನು ಕೇಳಿದ್ರು. ಕೊನೆಯ ಒಂದು ಮಾತು ಹೇಳ್ಬಿಟ್ರು ಅವರು, ನನ್ಗೆ ಬಹಳ ಬೇಕಾದವರು. ಶರ್ಮಾಜಿ, ನೀವು ರಮಣರ ವಾಕ್ಯಗಳಿಗೆ ಇಷ್ಟೊಂದು ಸೊಗಸ ವ್ಯಾಖ್ಯಾನ ಮಾಡ್ತಾ ಇದ್ದೀರಾ, ಶಾಂಕರ ಭಾಷ್ಯವನ್ನು ಅನುಸರಿಸಿ ಇಷ್ಟು ವಿವರಣೆ ರಮಣರಿಗೂ ಗೊತ್ತಿತ್ತೋ ಇಲ್ವೋ? ನಾ ಗೊತ್ತಿಲ್ಲ ಅಂತ ಹೇಳ್ತೇನೆ ಅಂದ್ಬಿಟ್ರು ಅವರು. ರಮಣರ ವಾಕ್ಯಕ್ಕೆ ಇಷ್ಟು ಅರ್ಥವಿದೆ ಎನ್ನುವಂತಹದ್ದು ರಮಣರಿಗೂ ತಿಳಿದಿರಲಿಲ್ಲ. ನೀವು ಶಾಂಕರ ಭಾಷಾ ಅಧ್ಯಯನ ಸಂಪನ್ನರಾದ್ರಿಂದ ಶಾಂಕರ ಭಾಷಾ ಜೋಡಿಸ್ತಾ ರಮಣ ಮಹರ್ಷಿಗಳ ವಾಕ್ಯಕ್ಕೆ ಮೆರುಗು ಕೊಟ್ಟಿದ್ದೀರಾ ಅಂದ್ಬಿಟ್ರು.
ಹೌದು ಅಂದೆ. ನನಗೆ ಈ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ವಾಕ್ಯಗಳ ಪರಿಚಯ ಚೆನ್ನಾಗಿರೋದ್ರಿಂದ ಇದರ ಬೆಳಕಿನಲ್ಲಿ ರಮಣ ಮಹರ್ಷಿಗಳ ಒಂದೊಂದೇ ಶ್ಲೋಕವಂತೆ ವ್ಯಾಖ್ಯಾನ ಮಾಡ್ತಾ ಇದ್ದೆ. ಅದು ಸತ್ಯ. ರಮಣರನ್ನು ಕೇಳಿದ್ರೆ ನನ್ಗೆ ಎಷ್ಟೊಂದು ವಿವರಣೆ ಗೊತ್ತಿಲ್ಲಪ್ಪ, ನನ್ನ ಅಭಿಪ್ರಾಯ ಇಷ್ಟೇ ಅಂತಾರೆ. ಅದೇ ರೀತಿಯಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಅಧ್ಯಾಸ ಭಾಷ್ಯದ ಪೂರ್ಣ ಅದರ ವಿವರಣೆ ವಿಮರ್ಶೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ತಿಳಿದಿರುವಷ್ಟು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೂ ತಿಳಿದಿತ್ತೋ ಇಲ್ಲವೋ ಎನ್ನುವಂತ ಸಂಶಯ ನನಗಿದೆ. ನಾನು ತಪ್ಪು ಸರಿ ಅಂತ ಹೇಳುವುದಿಲ್ಲ, ವಾದ ವಿವಾದಕ್ಕೆ ಹೋಗುದಿಲ್ಲ. ನನ್ನ ಪರ್ಸನಲ್ ಅಭಿಪ್ರಾಯ. ಎಷ್ಟು ಜನ ಬೈತಾನೆ ಗುರು, ಮುಂದಿನ ಭಾಗ ತುಂಬಾ ಚೆನ್ನಾಗಿದೆ, ಇದನ್ನ ನಿಧಾನ ಸ್ಟಡಿ ಮಾಡೋದು. ಇದು ಸುಮ್ಮನೆ ಕಾಡು ಹರಟೆ ಎಲ್ಲ ಇದು ಒಳ್ಳೆ ವಿಮರ್ಶಾತ್ಮಕವಾಗಿರುವಂತಹ ವ್ಯಾಖ್ಯಾನ. ಸುಗಮ ವ್ಯಾಖ್ಯಾನವನ್ನ ನೋಡಿದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಒಂದು ವೈಶಾಲ್ಯ, ಪಾಂಡಿತ್ಯ, ವಿಮರ್ಶನ ಸಾಮರ್ಥ್ಯ, ಶಂಕರರ ಹೃದಯ ಎಲ್ಲವೂ ಅರ್ಥ ಆಗುತ್ತೆ. ಯದ್ಯಪಿ ಸತ್ಯಾತಿವಾದಿನಃ ದುರಾಗ್ರಹ ವಿಷ್ಟಾಹ, ದುರಾಗ್ರಹ ಆವಿಷ್ಟಾಹನು ಆಗ್ಬೋದು, ದುರಾಗ್ರಹ ವಿಷ್ಟಾಹನು ಕರೆಕ್ಟು, ದುರಾಗ್ರಹ ಆವಿಷ್ಟಾಹ ಎನ್ನುವುದು ಸರಿ. ಶುಕ್ತಿಕಾಯೇವ ರಜತಾಕಾರೇಣ ಅಧ್ಯಾಸಕಾಲೇ ಪರಿಣಮತೆ ಇತಿ ವದಂತಿ. ಒಂದು ಅನ್ಯೇ ಚ ರಜತಾಂಶಃ ಅಪಿ ಅಲ್ಪೀಯಾನ್ ಶುಕ್ತಿಕಾಯಾಂ ವಿದ್ಯಮಾನ ಏವ ಭ್ರಾಂತಿಕಾಲೇ ಪ್ರತಿಭಾಸತೆ ಇತಿ ವದಂತಿ. ತಥಾಪಿ ತೇ ರಜತ ಪ್ರತಿಭಾಸ ವ್ಯತಿರಿಕ್ತಾಂ ರಜತ ಸತ್ತಾಂ ಸಾಧಯಿತುಂ ನೈವ ಪಾರಯಂತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದ. ಅರ್ಥವಾಯ್ತು ನನಗೆ, ಬ್ರಹ್ಮಾನಂದವಾಗ್ತಾ ಇದೆ. ಇದು ಈಗಿನ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನ ಪೂಜ್ಯ ಸದ್ಗುರುಗಳು ಅನುವಾದ ಮಾಡಿಕೊಂಡು ಸರಿಯಲ್ಲ ಅಂತ ತೋರಿಸ್ತಾ ಇದ್ದಾನೆ. ಕೇಚಿತ್ ವ್ಯಾಖ್ಯಾನಕಾರಾಃ ಕೇಚಿತ್ ಮೂಲ ವಿದ್ಯಾವಾದಿನಃ ಕೇಚಿತ್ ಆಧುನಿಕಾಃ ಪಂಡಿತಾಃ ವದಂತಿ. ಏನಂತ ಏನ್ ಹೇಳ್ತಾರೆ ಅವ್ರ ಹೆಸರು ಸತ್ಯಾತಿವಾದಿನಃ. ಇದೊಂದು ಬಹಳ ದೊಡ್ಡ ವಿಚಾರ. ಸತ್ಯಾತಿವಾದ, ಅಖ್ಯಾತಿವಾದ ಮತ್ತು ಖ್ಯಾತಿವಾದ, ಸದಸತ್ಖ್ಯಾತಿವಾದ ಅಂತ ಬಹಳ ದೊಡ್ಡದಾಗಿರುವಂತ ವಿಚಾರ. ಅವರಲ್ಲಿ ಕೆಲವು ಹೇಳ್ತಾರೆ ಸತ್ಖ್ಯಾತಿವಾದಿನ. ಸತ್ಖ್ಯಾತಿ ಅಂದ್ರೆ ನಿಜವಾಗಿಯೂ ಆ ವಸ್ತುವಿನಲ್ಲಿ ಆ ಕಾಲದಲ್ಲಿ ಆ ಪದಾರ್ಥವು ತೋರುತ್ತಿದೆ ಅಂದ್ರೆ ಖ್ಯಾತಿಯಿಂದ ತೋರುವಿಕೆ. ಸತ್ಖ್ಯಾತಿವಾದಿಗಳು ಅಂತ ಹೆಸರು. ಅವ್ರು ಹೇಳ್ತಾರೆ ಏನಂತ, ಅವರು ದುರಾಗ್ರಹ ಆವಿಷ್ಟ. ಪಾಪ ದುರಾಗ್ರಹ, ದುಷ್ಟ ಆಗ್ರಹ, ದುರಾಗ್ರಹ. ದುರಾಗ್ರಹೇಣ ಆವಿಷ್ಟ, ದುರಾಗ್ರಹ ಆವಿಷ್ಟ. ಅವರ ಮನಸ್ಸಿನಲ್ಲಿ ಒಂದು ತಪ್ಪು ಕಲ್ಪನೆ ಬಂದಿದೆ, ಅದು ತೆಗೆದುಹಾಕಕ್ಕೆ ಸಾಧ್ಯವೇ ಇಲ್ಲ. ಯಾರ್ಯಾರ ಮನಸ್ಸಿನಲ್ಲಿ ಏನೇನ್ ಕಲ್ಪನೆ ಭದ್ರವಾಗಿ ಕೂತು ಬಿಟ್ಟಿದೆಯೋ ಅದನ್ನ ಹರಿಹರ ಬ್ರಹ್ಮನ ಬಂದು ತೆಗೆದುಹಾಕ. ನಾನು ಪರ್ಸನಲ್ ಹೇಳ್ತೀನಿ, ಸುಬ್ರಾಯ ಶರ್ಮಾಜಿಯವರಿಗೆ ಒಂದು ಆಗ್ರಹ ಇದೆ ಮನಸ್ಸಿನಲ್ಲಿ. ಅದು ದುರಾಗ್ರಹವಲ್ಲ, ಸದಾಗ್ರಹ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಪರ ಶಂಕರರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 20ನೇ ಶತಮಾನದ ಕನ್ನಡ ಶಂಕರರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಲ್ಲಿ ಗೌಡಪಾದರು, ಶಂಕರು, ಸುರೇಶ್ವರಾಚಾರ್ಯರು ಮೂವರ ಅವತಾರವಾಗಿದೆ. ನನ್ ಭ್ರಮೆ ಅಂತಲೇನೆ. ಇದನ್ನ ತೆಗೆದುಹಾಕುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ.
ನಿಮ್ ಸ್ವಾಮಿಗಳ ಬುದ್ಧಿ ಇಲ್ಲ, ಸರಿ ಏನ್ ಹೇಳಿ, ಹ್ಞೂ ಅಂತೀನಿ. ನನ್ನ ಮನಸ್ಸನ್ನು ಮತ್ತೆ ಖಚಿತ ಕೂತ್ಬಿಟ್ಟಿದೆ. ಇದಕ್ಕೆ ಆಗ್ರಹ ಅಂತಿದ್ರು. ಯಾರ ಮನಸ್ಸಿನಲ್ಲಿ ಯಾವ ಭಾವನೆ ಕೂತ್ಬಿಟ್ಟಿದ್ಯೋ ಅದನ್ನ ಅಲ್ಲಾಡ್ಸದ್ದಿಲ್ಲ. ಇವರು ಸತ್ಯಾತಿವಾದಿಗಳು ಅಂತ ಇಲ್ಲ. ಇವರು ದುರಾಗ್ರಹ ಪೀಡಿತ, ದುರಾಗ್ರಹ ಆವಿಷ್ಟ. ಅವರ ಮನಸ್ಸಿನಲ್ಲಿ ಒಂದು ಆಗ್ರಹ, ಭದ್ರವಾಗಿರುವಂತ ನಂಬಿಕೆ ಇದೆ. ಅವರೇನ್ ಹೇಳ್ತಾರೆ, ಶುಕ್ತಿಕಾಯೇವ ಕಪ್ಪೆ ಚಿಪ್ಪೆ ರಜತಾಕಾರೇಣ ಅಧ್ಯಾಸಕಾಲೇ ಪರಿಣಮತೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ತಾ ಇದೆ. ಯಾಕಪ್ಪ ಅಂದ್ರೆ ಆ ಬೆಳ್ಳಿ ತೋರುವ ಕಾಲದಲ್ಲಿ ಕಪ್ಪೆ ಚಿಪ್ಪೆ ರಜತಾಕಾರದಿಂದ, ಬೆಳ್ಳಿಯ ರೂಪದಿಂದ ಅದು ಬದಲಾವಣೆಗೊಂಡಿದೆ. ಮತ್ತೊಮ್ಮೆ ಹೇಳ್ತೇನೆ, ಯಾರಿಗೆ ಯಾವ ಕಾಲದಲ್ಲಿ ಯಾವ ಪದಾರ್ಥ ತೋರ್ತಾ ಇದೆಯೋ ಅದು ತೋರ್ಬೇಕಾದ್ರೆ ಆ ವಸ್ತುವಿದೆ. ಕಪ್ಪೆ ಚಿಪ್ಪೆ ಬೆಳ್ಳಿ ತೋರ್ತಾ ಇದೆ, ತೋರ್ಬೇಕಾದ್ರೆ ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ತೋರುವ ಕಾಲದಲ್ಲಿ ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ಬದಲಾವಣೆಯಾಗಿದೆ. ಪರಿಣಮತೆ ಅಂತ ಹೇಳ್ತಾರೆ. ನೋಡಿ, ಅನ್ವಯ ಮಾಡ್ತೀನಿ ಈಗ. ಶುಕ್ತಿಕಾಯೇವ ಕಪ್ಪೆ ಚಿಪ್ಪೆ ಅಧ್ಯಾಸ ಕಾಲೇ, ಅಧ್ಯಾಸದ ಕಾಲದಲ್ಲಿ ರಜತಾಕಾರೇಣ, ನಮ್ಗೆ ಅರ್ಥವಲ್ಲ ಇದು. ರಜತ ಬೆಳ್ಳಿ, ಬೆಳ್ಳಿಯ ಆಕಾರದಿಂದ ಪರಿಣಮತೆ ಬದಲಾವಣೆಯಾಗಿದೆ ಅಂತ ಹೇಳ್ತಾರೆ. ಯಾರಾದ್ರೂ ಒಪ್ತೀರ? ನನಗೆ ಮಠ ಮಧ್ಯಾಹ್ನದಲ್ಲಿ ಕಪ್ಪೆ ಚಿಪ್ಪು ಬೆಳ್ಳಿಯ ತೋರ್ತಾ ಇದೆ. ಯಾಕೆ ತೋರ್ತಾ ಇದೆಯಪ್ಪ ಅಂದ್ರೆ ಆ ಕಾಲದಲ್ಲಿ ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ತನ್ನ ಬದಲಾವಣೆ ಮಾಡ್ಕೊಂಡಿದೆ ಅಂತ ಹೇಳ್ತಾರೆ. ಬಹಳ ಆಶ್ಚರ್ಯ. ಯಾರು ಹೇಳೋರು? ಸಾಮಾನ್ಯ ವಿದ್ವಾಂಸರಲ್ಲ, ಘಟಾಂಘಟಿಗಳು, ಮಹಾ ಪಂಡಿತೋತ್ತಮರು. ಇತಿ ವದಂತಿ. ಒಂದು ಅರ್ಥದಲ್ವೇ ಈಗ ಅಧ್ಯಾಸ ಕಾಲೇ ಶುಕ್ತಿಕಾಯೇವ ರಜತಾಕಾರೇಣ ಪರಿಣಮತೆ ಇತಿ ಸತ್ಯಾತಿವಾದ ಯದ್ಯಪಿ ವದಂತಿ. ಒಂದು ಅನ್ಯೇಚವಾದಿನ, ಬೇರೆ ಕೆಲವು ವಾದಿಗಳು ರಜತಾಂಶೋಪಿ ಅಲ್ಪೀಯಾನ್ ಶುಕ್ತಿಕಾಯಾನ್ ವಿದ್ಯಮಾನ ಏವ ಭ್ರಾಂತಿಕಾಲೇ ಪ್ರತಿಭಾಸತೆ. ಇನ್ನೊಂದು ಬೇರೆ ವಾದಿ ಹೇಳ್ತಾರೆ, ಈ ಪ್ರಪಂಚವೆಲ್ಲ ಪಂಚಭೂತಾತ್ಮಕ ಅಂದ ಮೇಲೆ ಎಲ್ಲ ವಸ್ತುಗಳಲ್ಲಿಯೂ, ಎಲ್ಲ ವಸ್ತುಗಳು, ಬೆಲ್ಲದಲ್ಲಿ ಹುಣಸೆ ಹಣ್ಣಿದೆ, ಹುಣಸೆ ಹಣ್ಣಿನಲ್ಲಿ ಸಕ್ಕರೆ ಅಂಶವಿದೆ. ಶ್ರೀರಾಮಚಂದ್ರ, ಬೇವಿನ ಸೊಪ್ಪಿನಲ್ಲಿ ಬೆಲ್ಲದ ಅಂಶ ಇದೆ. ಯಾಕೆ? ಎಲ್ಲವೂ ಪಂಚಭೌತಿಕ, ಪಂಚಭೂತಗಳ ಕಾರ್ಯವಾದ್ದರಿಂದಲೂ ಪ್ರಪಂಚವೆಲ್ಲವೂ ಕೂಡ ಪಂಚೀಕೃತ ವಸ್ತುವಾಗಿರುವುದರಿಂದ ಎಲ್ಲ ವಸ್ತುವಿನಲ್ಲಿ ಎಲ್ಲಾ ಪದಾರ್ಥವಿದೆ. ಹೀಗೆ ಹೇಳ್ಬಿಟ್ಟು ಏನರ್ಥ ಸ್ವಾಮಿ? 50 ರೂಪಾಯಿನಲ್ಲಿ 1000 ರೂಪಾಯಿ ಇದೆ, 10 ರೂಪಾಯಿನಲ್ಲಿ 10 ಲಕ್ಷ ರೂಪಾಯಿ ಇದೆ. ಯಾಕೆ? ಎಲ್ಲವೂ ಕಾಗದವಾದ್ರಿಂದ. ಅವರ ಆರ್ಗ್ಯುಮೆಂಟ್. ರಜತಾಂಶ, ಬೆಳ್ಳಿಯ ಅಂಶವು ಶುಕ್ತಿಗೆಯಲ್ಲಿ ಅಲ್ಪೀಯ ಸ್ವಲ್ಪ 1% ಇದೆ. ಅದು ನಿಜವಾಗಿ ಕಪ್ಪೆ ಚಿಪ್ಪು. 1% ಅದರಲ್ಲಿ ಬೆಳ್ಳಿ ಅಂಶವಿದೆ. ಆದ್ದರಿಂದಲೇ ಅಧ್ಯಾಸ ಕಾಲದಲ್ಲಿ ಅದರಲ್ಲಿ ರಜತ, ಬೆಳ್ಳಿ ಅನ್ನುವಂಥದ್ದು, ರಜತ ಸತ್ತಾಂ, ರಜತ ಎನ್ನುವಂತಹದ್ದಿದೆ ಅಂತ ಹೇಳ್ತಾರೆ. ಅನ್ಯೇಪಿ ಮತ್ತೆದವರು ರಜತಾಂಶೋಪಿ, ಬೆಳ್ಳಿಯ ಅಂಶವೂ ಕೂಡ ಅಲ್ಪೀಯಾನ್ ಸ್ವಲ್ಪ ಭಾಗ ಶುಕ್ತಿಕಾಯಾಂ ವಿದ್ಯಮಾನ ಏವ ಕಪ್ಪೆ ಚಿಪ್ನಲ್ಲಿದೆ, ಅದು ತೋರ್ತಾ ಇದೆ. ಆದ್ದರಿಂದ ಭ್ರಾಂತಿ ಕಾಲದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ತಾ ಇದೆ ಅಂತ ಹೇಳ್ತಾರೆ. ಹೇಗಿದೆ ಅಂದ್ರೆ ಇದು ಹೇಳಕ್ಕೆ ಬಹಳ ಆಶ್ಚರ್ಯ. ಒಬ್ಬ ಬಡವ, ಆ ಬಡವನಲ್ಲೂ 10 ರೂಪಾಯಿ ಇದ್ದೇ ಇದೆ. ಒಬ್ಬ ಶ್ರೀಮಂತ, ಅವನಲ್ಲಿ ಯಾವುದೊಂದು ಬಡತನ ಇದ್ದೇ ಇದೆ. ಯಾಕೆ? ಎಲ್ಲಾ ಪದಾರ್ಥಗಳು ಪಂಚೀಕೃತವಾಗಿರೋಣದರಿಂದ. ಪಂಚೀಕೃತ ಅಂದೇನು? ಎಲ್ಲ ಪದಾರ್ಥಗಳಲ್ಲಿಯೂ ಎಲ್ಲ ಅಂಶವೂ ಇದೆ.
ಈಗ ಒಂದು ಕಬ್ಬಿಣದ ಸೌಟು, ಅದರಲ್ಲಿ ಬಂಗಾರದ ಅಂಶವಿದೆ, ನಮಗೆ ಕಾಣ್ತಾ ಇಲ್ಲ. ಯಾಕೆ? ಕಬ್ಬಿಣ ಎನ್ನುವಂತಹದ್ದು ಪಂಚಭೂತಗಳ ಕಾರ್ಯ, ಬಂಗಾರವು ಪಂಚಭೂತಗಳ ಕಾರ್ಯ. ಆದ್ದರಿಂದ ಪಂಚಭೂತಗಳು ಎಲ್ಲಾ ವಸ್ತುಗಳಲ್ಲಿಯೂ ಇವೆ. ಅಮೃತ ಅಂತ ಹೇಳ್ತೀರ, ಅಮೃತದಲ್ಲಿ ವಿಷವೂ ಇದೆ, ವಿಷದಲ್ಲಿ ಅಮೃತವೂ ಇದೆ. ಯಾಕೆ? ಪಂಚಭೂತಗಳ ಕಾರ್ಯವಾದ್ದರಿಂದ ಅನ್ಬಿಟ್ಟು. ಅಬ್ಬಾ ಎಷ್ಟು ಬುದ್ಧ ಅಂತ ಇದೆಲ್ಲ ವಿಮರ್ಶೆ ಮಾಡಿದ್ದಾರೆ ಗುರು. ಯಾರು ಮಾಡ್ತಾರ್ರಿ? ಯಾರಿಗೂ ಬೇಡ. ನೋಡಿ, ಯಾವ ವಿದ್ವಾಂಸರಿಗೂ ವೇದಾಂತದ ಆಳ ಬೇಡ. ಏನೋ ಚರ್ಚೆ ಮಾಡ್ಬಿಟ್ಟು ವಾದ ವಿವಾದ ಮಾಡ್ಬಿಟ್ಟು ಶಾಲೆ ಒದ್ದಿಸ್ಕೊಂಡ್ಬಿಟ್ರೆ ಮರ್ತೇ ಬಿಡ್ತಾರೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಾಕ್ಷಾತ್ ವೇದಾಂತದ ಸಾಕಾರ ಮೂರ್ತಿಗಳು. ಸರಸ್ವತಿ, ವೇದಾಂತ ಸರಸ್ವತಿಗಳು ಸ್ವಾಮಿ. ಸುಲಭವಲ್ಲ ನೋಡಿ. ಈ ಸುಗಮ ಗ್ರಂಥದಲ್ಲಿ ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಒಂದೇ ಗ್ರಂಥವ ಇಂಥ ಅನೇಕ ಗ್ರಂಥಗಳು ಬರೆದಿದ್ದಾರೆ. ನನಗೆ ಓದ್ತಾ ಓದ್ತಾ ಗುರುಗಳಲ್ಲಿ ಜಾಸ್ತಿ ಭಕ್ತಿ ಬರುತ್ತೆ. ಭಕ್ತಿ ಇದೆ 100% ಇದೆ. ಇವಾಗ 110%, 120%, 200% ಭಕ್ತಿ ಆಗ್ತಾ ಇದೆ. ಮತ್ತೊಮ್ಮೆ ಓದ್ತೇನೆ ನೋಡಿ. ಯದ್ಯಪಿ ಕೇಚಿತ್ ಸತ್ಯಾತಿವಾದಿನಃ ದುರಾಗ್ರಹ ಆವಿಷ್ಟ ಸಂತ ಶುಕ್ತಿಕಾಯೇವ ರಜತಾಕಾರೇಣ ಅಧ್ಯಾಸ ಕಾಲೇ ಪರಿಣಮತೆ ಇದು ವದಂತಿ. ಒಬ್ಬರಿದ್ದಾರೆ, ಅಧ್ಯಾಸ ಕಾಲದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುವಾಗ ನಿಜವಾಗಿ ಕಪ್ಪೆ ಚಿಪ್ಪು ಬೆಳ್ಳಿಯ ಪರಿಣಾಮಗೊಳ್ಳುತ್ತೆ ಅಂತಾರೆ. ಅನ್ಯೇಚ ಭಕ್ತಿಯರು ಹೇಳ್ತಾರೆ, ರಜತಾಂಶೋಪಿ ಅಲ್ಪೀಯ ನಸ್ಯೇವ. ಶುಕ್ತಿಗೆ ಎಲ್ಲಿಯೂ ಕೂಡ ರಜತದ ಅಂಶ ಅಲ್ಪೀಯ, 0.0001%. ಇದು ಯಾಕೆ? ಪಂಚಭೂತಗಳ ಕಾರ್ಯ. ಹೇಳ್ಬೋದ? ಸಮುದ್ರ ಅಂತ ಹೇಳ್ತೇವೆ. ಸಮುದ್ರದಲ್ಲಿಯೂ ಕೂಡ ಒಂದು ಅಮೃತದ ಅಂಶ ಉಂಟು, ಸಮುದ್ರದಲ್ಲಿಯೂ ಕೂಡ ಕೆಂಪಿನ ಅಂಶ ಉಂಟು. ಎಲ್ಲಾ ಪದಾರ್ಥಗಳಲ್ಲಿಯೂ ಎಲ್ಲಾ ಅಂಶಗಳು ಇವೆ. ನೀವು ಅರ್ಥ ಮಾಡ್ಕೊಳ್ಳಿ. ಹೇಗೆ ಗೊತ್ತು? ಪಂಚಭೂತ ಕಾರ್ಯತ್ವಾತ್ ಎಂದು ಹೇಳುತ್ತಾರೆ. ತಥಾಪಿ ಹಾಗವರು ಹೇಳುತ್ತಾರಾದರೂ ತೇ ರಜತ ಪ್ರತಿಭಾಸ ವ್ಯತಿರಿಕ್ತ ರಜತ ಸತ್ತಾಂ ಸಾಧಯಿತು ನೈವ ಪಾರಯತಿ ಸಮರ್ಥೋ ಭವತಿ. ದೇ ಆರ್ ಕೇಪಬಲ್ ಆಫ್ ನೈವ ಪಾರಯಂತಿ. ದೇ ಆರ್ ನಾಟ್ ಅಟ್ ಆಲ್ ಕೇಪಬಲ್. ಅವರೂ ಕೂಡ ಇದನ್ನು ಹೇಳಲು ಸಾಧ್ಯವಿಲ್ಲ. ಯಾವುದು? ರಜತ ಪ್ರತಿಭಾಸ ವ್ಯತಿರಿಕ್ತ. ಕಪ್ಪೆ ಚಿಪ್ಪೆ ಬೆಳ್ಳಿ ತೋರ್ತಾ ಇದೆ, ಆ ಬೆಳ್ಳಿಯ ತೋರುವಿಕೆಯನ್ನು ಹೇಳ್ತಾ ಇದೆಯೇ ಹೊರತು ಆ ಬೆಳ್ಳಿಯ ತೋರುವಿಕೆಗಿಂತ ವಿಲಕ್ಷಣವಾಗಿ ಬೆಳ್ಳಿ ಇದೆ ಅಂತ ತೋರಿಸ್ತಾರ? ಇಷ್ಟೆಲ್ಲ ವಾದ ಮಾಡಿದ್ರು. ಹತ್ರಕ್ಕೆ ಹೋದ್ವಿ, ಕಪ್ಪೆ ಚಿಪ್ಪಿದೆ. ಆ ಕಪ್ಪೆ ಚಿಪ್ಪಿನಲ್ಲಿ ಕಪ್ಪೆ ಚಿಪ್ಪಿಗೆ ಭಿನ್ನವಾಗಿ ಬೆಳ್ಳಿ ಇದೆ ಅಂತ ಕೈಯ ತೋರಿಸ್ತಾರ ಅವರು? ಕೊಟ್ರಪ್ಪ ನಮಗೆ. ರಜತ ಸತ್ತಾಂ, ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವಂತಹ ಬೆಳ್ಳಿಯನ್ನು ಬಿಟ್ಟು ಅದಕ್ಕಿಂತ ಭಿನ್ನವಾಗಿ ನಿಜವಾಗಿಯೂ ಕೂಡ ರಜತ ಸತ್ತ, ರಜತವಿದೆ, ಬೆಳ್ಳಿಯ ಇರುವಿಕೆಯನ್ನ ಸಾಧಯಿತು, ಸಾಧನೆ ಮಾಡುವುದಕ್ಕೆ ನೈವ ಪಾರಯ, ಸಾಧ್ಯವೇ. ಇದನ್ನು ನೋಡಿಕೊಂಡು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಒಂದು ತಮಾಷೆ ಹೇಳಿದ ಜ್ಞಾಪಕ ಬಂತೀಗ. ಯಾರು ಕಪ್ಪೆ ಚಿಪ್ಪಿನಲ್ಲಿ ಆಗಿನ ಕಾಲದಲ್ಲಿ ಬೆಳ್ಳಿ ತೋರುತ್ತೆ ಅಂತ ಹೇಳ್ತಾರೋ, ಬೆಳ್ಳಿ ಅಂಶ ಇರುತ್ತೆ ಅಂತ ಹೇಳ್ತಾರೋ, ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ಬದಲಾವಣೆಯಾಗುತ್ತೆ ಅಂತ ಹೇಳ್ತಾರೋ, ಅಂಥವರಿಗೆ ನಾವು ಒಂದು ಲಾರಿ ಲೋಡ್ ಕಪ್ಪೆ ಚಿಪ್ ಕೊಟ್ಬಿಟ್ಟು, ಸ್ವಾಮಿ ಒಂದನ್ನು 50 kg ಬೆಳ್ಳಿ ಕೊಡಿ ಅಂತ ಕೇಳಿ. ನೀವೇನ್ ಹೇಳ್ತಾ ಇದ್ದೀರಾ? ಕಪ್ಪೆ ಚಿಪ್ಪಿನಲ್ಲಿ ಆಗಿನ ಕಾಲದಲ್ಲಿ ಬೆಳ್ಳಿ ಅಂಶ ಇದೆ ಅಂತ ಇದ್ದೀರಾ. ಹಾಗಾದ್ರೆ 1 kg ಕಪ್ಪೆ ಚಿಪ್ ಕೊಡ್ತೇವೆ, ನೀವು 10 ಗ್ರಾಮ್ ಬೆಳ್ಳಿ ಕೊಡಿ. ಹಾಗೆ ಒಂದು 10 kg ಕಪ್ಪೆ ಚಿಪ್ ಕೊಡ್ತೇವೆ, ನೀವು 100 ಗ್ರಾಮ್ ಬೆಳ್ಳಿ ಕೊಡಿ ಅಂತ ಕೇಳಿದ್ರೆ ಕೊಡಕ್ಕಾಗುತ್ತಾ? ಅನ್ನೋದು ಇಲ್ಲ, ಬರೀ ಭ್ರಮೆ.
ಆರ್ಗ್ಯುಮೆಂಟ್ ಅಷ್ಟೇ ಬರ್ತವೆ, ಇದು ಪರಮಾರ್ಥವಲ್ಲ. ಅರ್ಥ ಆಯ್ತಲ್ವೇ ಇದು? ಅಂಥವರೂ ಕೂಡ ರಜತ ಪ್ರತಿಭಾಸಕ್ಕಿಂತ ಭಿನ್ನವಾಗಿ, ಬೆಳ್ಳಿಯ ತೋರುವಿಕೆಗಿಂತ ಭಿನ್ನವಾಗಿ ಬೆಳ್ಳಿಯ ಇರುವಿಕೆಯನ್ನ, ಬೆಳ್ಳಿ ಇದೆ ನಾವು ತೋರಿಸ್ತೇವೆ ಎಂದು ಸಾಧನೆ ಮಾಡುವುದಕ್ಕೆ ನೈವ ಪಾರಯಂತಿ, ಅವರಿಗೆ ಸಾಧ್ಯವೇ ಇಲ್ಲ. ಎಲ್ಲಿದೆ ಬೆಳ್ಳಿಯಲ್ಲೇ? ನೀವು ಆರ್ಗ್ಯುಮೆಂಟ್ ಮಾಡಬಹುದು. ಕಪ್ಪೆ ಚಿಪ್ಪು ಪಂಚಭೂತಗಳ ಕಾರ್ಯ, ಬೆಳ್ಳಿಯು ಪಂಚಭೂತಗಳ ಕಾರ್ಯ. ಆದ್ದರಿಂದ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುವಾಗ ಬೆಳ್ಳಿ ಅಂಶವಿರುತ್ತೆ ಅಂತಾರೆ. ಹತ್ರಕ್ಕೆ ಹೋಗಿಬಿಟ್ಟು ಕಪ್ಪೆ ಚಿಪ್ ತಂದ್ರೆ ಸ್ವಾಮಿ ಬೆಳ್ಳಿ ಕೊಡಿ ಅಂತ ಕೇಳಿದ್ರೆ ಎಲ್ಲಿದೆ? ಇಲ್ವೇ ಇಲ್ಲ. ರಜತಾಕಾರ ಪರಿಣತಿ ರಜತ ಪ್ರತಿಭಾಸೋವ ಭ್ರಾಂತಿ ಕಾಲ ಮಾತ್ರೇ ಶಕ್ಯ ದರ್ಶನ ಇತಿ ತೇ ಅಭ್ಯುಪಗಚ್ಚಂತಿ. ವಾಕ್ಯಗಳು ವೈಯಾಕರಣ ವಾಕ್ಯಗಳು. ಅಬ್ಬಾ, ಈ ವಾಕ್ಯ ನೋಡ್ತಾ ಇದ್ರೆ ಸೂತ್ರಕಾರರಾದ ಪಾಣಿನಿ ಮಹರ್ಷಿಗಳು, ವಾರ್ತಿಕಕಾರರಾದ ವರಋಷಿಗಳು, ಭಾಷ್ಯಕಾರರಾದ ಪತಂಜಲಿ ಮಹರ್ಷಿಗಳು ತಲೆದೂಗ್ತಾ ಇದ್ದಾರೆ. ಭಲೆ ಭಲೆ ಭಲೆ, ಏನ್ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ಎಷ್ಟು ವ್ಯಾಕರಣ ಬದ್ಧವ ಬರೀತಾ ಇದ್ದೀರಾ, ನಮಗೆ ತುಂಬಾ ಸಂತೋಷವಾಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ರಜತಾಕಾರ ಪರಿಣತಿ ಅಂತ ಹಾಕಿದ್ದಾರೆ, ದೀರ್ಘ ಇದೆ, ಕರೆಕ್ಟ್. ಪರಿಣತಿ ವಿಸರ್ಗ ಪ್ಲಸ್ ರಜತ. ವಿಸರ್ಗದ ಮುಂದೆ ರಕಾರ ಬಂದಾಗ ಹಿಂದಿನ ಹ್ರಸ್ವವು ದೀರ್ಘವಾಗಬೇಕು. ರೋರಿ ಅಂತ ಸೂತ್ರ, ಅದರ ಪ್ರಕಾರ ಹಾಕಿದ್ದಾರೆ. ರಜತಾಕಾರ ಪರಿಣತಿ. ಉದಾಹರಣೆಗೆ ನೋಡಿ, ಅಂತಾರಾಷ್ಟ್ರ ಅಂತ ಹೇಳ್ತೀವಿ. ಅಂತಹ ಪ್ಲಸ್ ರಾಷ್ಟ್ರ ಅನ್ನುವಾಗ ಅಂತಾರಾಷ್ಟ್ರೀಯ ಕರೆಕ್ಟ್. ಯಾಕೆ ದೀರ್ಘ ಬರಬೇಕು? ರಜತಾಕಾರ ಪರಿಣತಿ, ರಜತಾಕಾರವಾಗಿ ಬದಲಾವಣೆಯಾಗುವಿಕೆಯು ಕಪ್ಪೆ ಚಿಪ್ಪು ತೋರುವ ಕಾಲದಲ್ಲಿ ಬೆಳ್ಳಿಯಾಗಿ ಪರಿಣತಿ ಆಗತ್ತೆ ಅಂತ ಹೇಳ್ತಾರಲ್ಲ, ಅದು ರಜತ ಪ್ರತಿಭಾಸೋವ, ಬೆಳ್ಳಿಯ ತೋರ್ತಾ ಇದೆ ಎನ್ನುವಂತಹದ್ದಾಗಲಿ. ಭ್ರಾಂತಿ ಕಾಲ ಮಾತ್ರ, ಭ್ರಾಂತಿ ಕಾಲದಲ್ಲಿ ಮಾತ್ರವೇ, ತಪ್ಪಾಗಿ ತಿಳಿದುಕೊಂಡಿರುವ ಆ ಕಾಲದಲ್ಲಿ ಮಾತ್ರವೇ ಶಕ್ಯ ದರ್ಶನ ಕಾಣುತ್ತೆ. ಇಬ್ರು ಕೂಡ ಯಾವಾಗ ಬೆಳ್ಳಿ ಕಾಣಿಸುತ್ತಪ್ಪ ಅಂದ್ರೆ ಭ್ರಾಂತಿ ಕಾಲದಲ್ಲಿ. ಆಮೇಲೆ ಮುಂಚೆ ಇಲ್ಲ. ಮುಂಚೆ ಯಾಕೆಲ್ಲ? ಭ್ರಾಂತಿ ಬಂದಿಲ್ಲ. ಭ್ರಾಂತಿ ಕಾಲದಲ್ಲಿ ಮಾತ್ರವೇ ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ಪರಿಣಾಮಗೊಳ್ಳುತ್ತೆ. ಒಬ್ರು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂಶ ಇದ್ದೇ ಇದೆ ಅಂತ ಹೇಳ್ತಾರೆ. ಯಾವಾಗ? ಭ್ರಾಂತಿ ಕಾಲದಲ್ಲಿ ಮಾತ್ರ. ಭ್ರಾಂತಿ ಕಾಲಕ್ಕಿಂತ ಮುಂಚೆಯೂ ಇಲ್ಲ, ಆಮೇಲೂ ಇಲ್ಲ. ಎಷ್ಟು ವಿಮರ್ಶೆ ನೋಡಿ. ರಜತಾಕಾರ ಪರಿಣತಿ ರಜತ ಪ್ರತಿಭಾಸೋವ ಭ್ರಾಂತಿ ಕಾಲ ಮಾತ್ರ, ಭ್ರಾಂತಿ ತೋರುವ ಕಾಲದಲ್ಲಿ ಮಾತ್ರವೇ ಶಕ್ಯ ದರ್ಶನ, ಶಕ್ಯಂ ದರ್ಶನಂ ಯಸ್ಯ ಕಾಣುತ್ತದೆ ಎಂದು ಅವರು ಕೂಡ ಅಭ್ಯುಪಗಚ್ಚಂತಿ ಒಪ್ಕೊಳ್ತಾರೆ. ತಸ್ಮಾತ್ ಆದ್ದರಿಂದ ವ್ಯವಹಾರೇ ಸದಾತನ ಸತ್ವಮನುಭವಂತ್ಯಾಃ ಶುಕ್ತಿಕಾಯಾಃ ಸಕಾಶಾತ್ ನ್ಯೂನಮೇವ ಸತ್ವಂ. ಸತ್ವಾನ್ನಕ್ಕೆ ತಾವತ್ತು ವಾಪಸ್ ಬರಬೇಕಾಗಿತ್ತು. ಈ ಪುಸ್ತಕದಲ್ಲಿ ಸತ್ವ ಬಂದ್ಬಿಟ್ಟಿದೆ, ತಪ್ಪ, ಪ್ರಿಂಟಿಂಗ್ ಮಿಸ್ಟೇಕು. ನ್ಯೂನಮೇವ ಸತ್ವಂ ರಜತಸ್ಯ ಲೌಕಿಕ ಪರಮಾರ್ಥ ರಜತ ಸತ್ವ ವಿಲಕ್ಷಣಮಿತಿ ತೈರಪಿ ಆಶ್ರಯಣೀಯಂ ಭವತಿ. ಬಹಳ ಚೆನ್ನಾಗಿದೆ. ಆದ್ದರಿಂದ ನೋಡಿ, ವ್ಯವಹಾರ ಕಾಲೇ ಅಂದ್ರೇನು? ಮಗಳ ಮದುವೆ ಮಾಡಬೇಕಾಗಿದೆ, ವ್ಯವಹಾರ, ಬೆಳ್ಳಿ ಬೇಕಾಗಿದೆ, ಅಂಗಡಿ ಹೋಗಿ ಕೊಂಡ್ಕೋತೇನೆ. ನಾನು ಮದುವೆ ಬೆಳ್ಳಿ ಬೇಕಾಗಿದೆ, ಆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಂಡರೂ ಅದನ್ನು ತಗೊಂಡ ತಮಗೆ ಮಾಡ್ಸಕ್ ಹೋಗುವುದಿಲ್ಲ. ಅದೆಲ್ಲ ಭ್ರಾಂತಿ ಕಾಲ. ವ್ಯವಹಾರದಲ್ಲಿ ಎಲ್ಲರೂ ಸದಾತನ ಸತ್ವಂ ಅನುಭವಂತ್ಯಾಃ ಶುದ್ಧಿಕಾಯ. ಯಾವಾಗಲೂ ಕೂಡ ಇದು ಕಪ್ಪೆ ಚಿಪ್ಪು ಅಂತ ಅನುಭವಿಸ್ತಾ ಇದೆ. ಕಪ್ಪೆ ಚಿಪ್ಪಾಗಿರುವಿಕೆಯನ್ನ ಅನುಭವಿಸ್ತಾ ಇದೆ. ಯಾವಾಗಲೂ ಕಪ್ಪೆ ಚಿಪ್ಪು
ಕಪ್ಪೆ ಚಿಪ್ಪಾಗಿ ಇದೆ. ಇದು ಯಾವಾಗಲೂ ಕಪ್ಪೆ ಚಿಪ್ಪೆ. ಬೆಳ್ಳಿಯಾಗಿ ತೋರುವಾಗಲೂ ಕಪ್ಪೆ ಚಿಪ್ಪೆ ಹೊರತುವೆ ಬೆಳ್ಳಿಯಾಗಿ ತೋರಿದ ಕಾಲದಲ್ಲಿ ಮಾತ್ರ ಅದು ಬೆಳ್ಳಿಯಾಗಿದೆ ಅಂತ ಅರ್ಥವಲ್ಲ. ಹೀಗೆ ಸರ್ವಥಾಪಿತ್ವ ಅನ್ಯಸ್ಯ ಅನ್ಯ ಧರ್ಮಾವಭಾಸತಾಂ ನಿರ್ವಿಚರತಿ. ಒಟ್ಟಿನಲ್ಲಿ ಯಾವುದೇ ವಾದಿಗಳಾದರೂ ಒಂದು ವಸ್ತು ಮತ್ತೊಂದು ವಸ್ತುವಾಗಿ ತೋರುತ್ತಿರುವುದನ್ನೇ ಅಧ್ಯಾಯ ಎಂದು ಹೇಳುತ್ತಾರೆ ಎನ್ನುವ ವಿಷಯದಲ್ಲಿ ಸರ್ವತಂತ್ರ ಅವಿರುದ್ಧತ್ವ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ವಿಚಾರ. ಇದನ್ನ ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳುತ್ತಾ ಇಲ್ಲಿಗೆ ಇವತ್ತಿನ ಸುಗಮ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಪೂಜ್ಯಾಯ ಶಂಕರಾಚಾರ್ಯ ಗುರವೇ ಜ್ಞಾನಚಕ್ಷುಷೇ ಭಜತಾಂ ಜ್ಞಾನದಾತ್ರೇ ಚ ಸದಾನಂದಾಯ ತೇ ನಮಃ. ತದ್ವಜ್ಜೀವತ್ವಂ ಬ್ರಹ್ಮಣಿ ತದ್ವಜ್ಜೀವತ್ವಂ ತದ್ವಜ್ಜೀವತ್ವಂ ಬ್ರಹ್ಮಣಿ ತದ್ವಜ್ಜೀವತ್ವಂ ತದ್ವಜ್ಜೀವತ್ವಂ ಬ್ರಹ್ಮಣಿ ತದ್ವಜ್ಜೀವತ್ವಂ. ಯದ್ವತ್ತೋ ಯೇ ಚಂದ್ರದ್ವಿತ್ವಂ ಯದ್ವನ್ಮುಕುರೇ ಪ್ರತಿಬಿಂಬತ್ವಂ. ಯದ್ವತ್ತೋ ಯೇ ಚಂದ್ರದ್ವಿತ್ವಂ ಯದ್ವನ್ಮುಕುರೇ ಪ್ರತಿಬಿಂಬತ್ವಂ. ತದ್ವಜ್ಜೀವತ್ವಂ ಬ್ರಹ್ಮಣಿ ತದ್ವಜ್ಜೀವತ್ವಂ. ಸ್ಥಾಣೋ ಯದ್ವತ್ ನರರೂಪತ್ವಂ ಭಾನುಕಲೇ ಯದ್ವತ್ತೋಯತ್ವಂ. ಸ್ಥಾಣೋ ಯದ್ವತ್ ನರರೂಪತ್ವಂ ಭಾನುಕಲೇ ಯದ್ವತ್ತೋಯತ್ವಂ. ತದ್ವಜ್ಜೀವತ್ವಂ ಬ್ರಹ್ಮಣಿ ತದ್ವಜ್ಜೀವತ್ವಂ. ಶುಕ್ತೌ ಯದ್ವತ್ ರಜತಮಯತ್ವಂ ರಜ್ಜೋ ಯದ್ವತ್ ಫಣಿದೇಗತ್ವಂ. ಶುಕ್ತೌ ಯದ್ವತ್ ರಜತಮಯತ್ವಂ ರಜ್ಜೋ ಯದ್ವತ್ ಫಣಿದೇಗತ್ವಂ. ತದ್ವಜ್ಜೀವತ್ವಂ ಬ್ರಹ್ಮಣಿ ತದ್ವಜ್ಜೀವತ್ವಂ. ಪರಮಹಂಸ ಗುರುಣಾ ಪರಮಹಂಸ ಕರುಣಾದ್ವಯ ವಿದ್ಯಾ ಫಣಿತಾಧಿಕೃತ ಮಾಯಾ ವಿದ್ಯಾ.
परमहंस करुणाद्वय विद्या फणिताधिकृत माया विद्या परमहंस गुरुणाद्वय विद्या फणिताधिकृत माया विद्या तद्वज्जीवत्वं ब्रह्मणि तद्वज्जीवत्वं तद्वज्जीवत्वं ब्रह्मणि तद्वज्जीवत्वं तद्वज्जीवत्वं ब्रह्मणि तद्वज्जीवत्वम्